ಈ ಮಾತೆಯರು ಆಂಧ್ರೀಕರಿಸಿರತಕ್ಕಂತಹ ಈ ಭಾಗವತವನ್ನು, ಪೋತನ ಭಾಗವತ ಎಂದೇ ಪ್ರಸಿದ್ಧವಾಗಿರತಕ್ಕಂತಹ ಆಂಧ್ರ ಭಾಷೆಯ ಭಾಗವತವನ್ನು ಓದುವಾಗ ಒಂದು ಅಂಶ ಅನಿಸುತ್ತೆ. ಇದು ಕೇವಲ ಭಾಷಾಂತರವಲ್ಲ. ಭಾಷಾಂತರ ಅಂದರೆ ಒಂದು ಭಾಷೆಯಲ್ಲಿರತಕ್ಕಂಥ ರಚನೆಗಳನ್ನು ಇನ್ನೊಂದು ಭಾಷೆಯ ಪದಗಳನ್ನು ಬಳಸಿ ಮರುಸೃಷ್ಟಿ ಮಾಡ್ತಕ್ಕಂಥದ್ದು. ಇಲ್ಲಿ ಮೂಲ ಭಾಗವತವನ್ನು ರಚಿಸಿರತಕ್ಕಂತಹವರು ವ್ಯಾಸ ಮಹರ್ಷಿಗಳು. ಸಾಕ್ಷಾತ್ ಭಗವಾನ್ ವಿಷ್ಣು ಸ್ವರೂಪರು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅನ್ನತಕ್ಕಂತಹ ವಸಿಷ್ಠ ಮಹರ್ಷಿಗಳ ಸುಪುತ್ರರು ಬ್ರಹ್ಮರ್ಷಿಗಳಾದ ವೇದವ್ಯಾಸರು ರಚಿಸಿರತಕ್ಕಂತಹ ಭಾಗವತವನ್ನು ಯಥಾವತ್ತಾಗಿ ಆಂಧ್ರೀಕರಿಸಿದ್ದಾರೆ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಪಾಲಲೋಚನ ಶಂಭು ಭಗವಾನ್ ಬಾದರಾಯಣ. ಆ ಬಾದರಾಯಣರಿಗೆ ಭಗವಾನ್ ಅನ್ನತಕ್ಕಂಥ ಶಬ್ದವನ್ನು ಅನ್ವಯಿಸಿದ್ದಾರೆ. ಅಂತಂದರೆ ಸಾಕ್ಷಾತ್ ವಿಷ್ಣು ಸ್ವರೂಪರವರು. ಭಾಷಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂಲ ಕರ್ತೃವಿನ ಅಂತರಂಗದ ಭಾವ, ಆ ಭಾವಕ್ಕೆ ಹೊಂದತಕ್ಕಂಥ ಶಕ್ತ ಲಲಿತ ಮಧುರವಾದ ಪದ ಬಳಕೆ, ಭಾಷಾಂತರ ಮಾಡತಕ್ಕಂತಹ ಭಾಷೆಗೆ, ಆ ಭಾಷೆಯ ವ್ಯಾಕರಣಕ್ಕೆ, ಆ ಭಾಷೆಯ ಛಂದಸ್ಸಿಗೆ ಸೂಕ್ತವಾಗಿ ಒಪ್ಪತಕ್ಕಂತಹ ಪದಗಳನ್ನು ಹೆಣೆಯತಕ್ಕಂಥದ್ದು. ಮತ್ತು ಇಷ್ಟೆಲ್ಲ ಆದ ನಂತರ ಮೂಲ ಕೃತಿಯ ಆಶಯವನ್ನು ಬದಲಿಸದೇ ಇರತಕ್ಕಂಥದ್ದು. ಹೀಗೆ ಬಹು ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯ. ಆದರೆ ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ, ಸೀತಾರಾಮಚಂದ್ರರ ದರ್ಶನವಾದ ನಂತರ ಆ ರಾಮಚಂದ್ರ, ನನ್ನ ಸಂಪೂರ್ಣ ಬೆಂಬಲ ನಿನಗಿದೆ, ನನ್ನ ಸಂಪೂರ್ಣ ಅನುಗ್ರಹ ನಿನಗಿದೆ, ನೀನು ಭಾಗವತವನ್ನು ರಚಿಸು ಎಂದು ಪೋತನಾಮಾತ್ಯರಿಗೆ ಆಜ್ಞೆ, ಅನುಗ್ರಹ ಎರಡನ್ನೂ ನೀಡಿದ್ದರಿಂದ ಅವರ ಭಾಗವತದ ಒಂದು ರಚನೆ ಇಷ್ಟು ಶಕ್ತವಾಗಿದೆ. ಅದನ್ನು ಓದಲಿಕ್ಕೆ, ಕೇಳಲಿಕ್ಕೆ ಸಿಗ್ತಕ್ಕಂಥದ್ದು ಅದು ಭಗವಂತ ನಮ್ಮ ಮೇಲೆ ಮಾಡಿರ್ತಕ್ಕಂತಹ ಕೃಪೆ ಅಂತ ಅಂದ್ಕೊಳ್ಬೇಕು. ಈ ಅಕ್ರೂರ ಮಾಡಿರ್ತಕ್ಕಂಥ ಸ್ತುತಿಯನ್ನು ತೆಲುಗು ಭಾಷೆಯಲ್ಲಿ ಹೇಳಿದ ನಂತರ ಆ ಮೂಲದ ಒಂದು ಚತ್ವಾರಿಂಶೋ ಅಧ್ಯಾಯದ್ದು, ಅಂದರೆ 40ನೇ ಅಧ್ಯಾಯ, ಆ ಒಂದು ಅಧ್ಯಾಯದಲ್ಲಿ ಸಂಸ್ಕೃತದಲ್ಲಿ ವ್ಯಾಸ ಮಹರ್ಷಿಗಳು ರಚಿಸಿರ್ತಕ್ಕಂತಹ ಅದನ್ನು ಓದಲೇಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಈ ಸಂಚಿಕೆಯಲ್ಲಿ ನಿಮಗಾಗಿ ಅದನ್ನು ಓದ್ತಾ ಇದ್ದೇನೆ. ಓಂ ನಮಃ ಪರಮಾತ್ಮನೇ ನತೋಸ್ಮ್ಯಹಂ ತ್ವಾಂ ಅಖಿಲ ಹೇತುಂ ನಾರಾಯಣಂ ಪೂರುಷಮಧ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶ ಬ್ರಹ್ಮಾ ವಿರಾಸೀದ್ಯತೈ ಏಷ ಲೋಕಃ ಭೂಸ್ತೋಯಮಗ್ನಿಃ ಪವನಃ ಕಮಾದಿರ್ ಮಹಾನಜಾದಿರ್ಮನ ಇಂದ್ರಿಯಾಣಿ ಸರ್ವೇಂದ್ರಿಯಾರ್ಥ ವಿಬುಧಾಶ್ಚ ಸರ್ವೇ ಯೇ ಹೇತವಸ್ತೆ ಜಗತೋಂಗ ಭೂತಃ ನೈತೆ ಸ್ವರೂಪಂ ವಿದುರಾತ್ಮನಸ್ತೆ ಅಜಾದಯೋ ಅನಾತ್ಮತಯ ಗೃಹೀತಃ ಅಜೋನುಬದ್ಧ ಸ್ವಗುಣೈರಜಾಯ ಗುಣಾತ್ ಪರಂ ವೇದನತೆ ಸ್ವರೂಪಂ ತ್ವಾಂ ಯೋಗಿನೋ ಯಜಂತ್ಯದ್ಧ ಮಹಾಪುರುಷಮೀಶ್ವರಂ ಸಾಧ್ಯಾತ್ಮಂ ಸಾಧಿಭೂತಂ ಚ ಸಾಧಿದೈವಂ ಚ ಸಾಧವಃ ತ್ರಯ್ಯಾ ಚ ವಿದ್ಯೆಯಾ ಕೇಚಿತ್ ತ್ವಾಂ ವೈ ವೈತಾನಿಕಾ ದ್ವಿಜಾಃ ಯಜಂತೆ ವಿವಿಧೈರ್ಯಜ್ಞೈಃ ನಾನಾರೂಪಾಮರಾಖ್ಯಯ ಏಕೆ ತ್ವಾಖಿಲ ಕರ್ಮಾಣಿ ಸನ್ಯಸ್ಯೋಪಶಮಂ ಗತಾಃ ಜ್ಞಾನಿನೋ ಜ್ಞಾನಯಜ್ಞೇನ
यजन्ति ज्ञानविग्रहम् अन्ये च संसृतात्मानो विधिना विहितेन ते यजन्ति त्वन्मयास्त्वां वै बहुमूर्त्येकमूर्तिकम् त्वामेवान्ये शिवोक्तेन मार्गेण शिवरूपिणो बह्वाचार्यविभेदेन भगवं समुपासते सर्व एव यजन्ति त्वां सर्वदेव महेश्वरम् सर्व एव यजन्ति त्वां सर्वदेव महेश्वरम् ये नानादेवता भक्ता यद्यप्यन्यधियः प्रभो यथा द्रिप्रभवा नद्यः पर्जन्यापूरिता विभो विशन्ति सर्वतः सिन्धुं तद्वत्त्वां गतयोऽन्ततः सत्वं रजस्तम इति भवतः प्रकृतेर्गुणाः तेषु हि प्राकृता प्रोताः आब्रह्मस्थावरादयः तुभ्यं नमस्ते स्वविशक्तदृष्टये सर्वात्मने सर्वधियाञ्च साक्षिणे गुणप्रवाहोऽयमविद्यया सकृत्प्रवर्तते देवनृतिर्यगात्मसु अग्निमुखं ते वनरिरङ्घ्री अग्निमुखं ते अवनिरङ्घ्रीरीक्षणं सूर्यो नभो नाभिरदो दिशश्रुतिः द्यौःकं सुरेन्द्रास्तव बाहवो नवाः कुक्षिर्मरुत्प्राणबलं प्रकल्पितं रोमाणि वृक्षौषधयः शिरोरुह मेघाः परस्यास्ति नखानि ते अद्रयः निमेषणं रात्र्यहनि प्रजापतिर्मेढ्रस्तु वृष्टिस्तव वीर्यमिष्यते त्वय्यव्ययात्मन् पुरुषे प्रकल्पिता लोकाः सपाला बहुजीवसङ्कुलाः यथा जले सञ्जहते जलोकः सोऽप्युदम्बरे वामशकामनोमये यानि यानीह रूपाणि क्रीडार्थं त्वं बिभर्षिः तैरामृष्टशुचो लोक मुदा गायन्ति ते यशः नमः कारणमत्स्याय प्रलयाब्धिचराय च हयशीर्ष्णे नमस्तुभ्यं मधुकैटभमृत्यवे अकूपाराय महते नमो मन्दरधारिणे क्षित्युद्धारविहाराय नमः सूकरमूर्तये नमस्ते अद्भुतसिंहाय साधुलोकभयापः वामनाय नमस्तुभ्यं क्रान्तत्रिभुवनाय च नमो भृगूणां पतये दुष्टक्षत्रवनच्छिदे नमस्ते रघुवर्याय रावणान्तकराय च नमस्ते वासुदेवाय नमः संकर्षणाय च प्रद्युम्नाय निरुद्धाय सात्वतां पतये नमः नमः शुद्धाय बुद्धाय दैत्यदानवमोहिने म्लेच्छप्रायक्षत्रहन्त्रे नमस्ते कल्किरूपिणे भगवन् सर्वलोकोऽयं मोहितस्तव मायया अहं ममेत्य सद्ग्राहो भ्राम्यते कर्मवर्त्मसु
ಅಹಂ ಚಾತ್ಮಾತ್ಮಜಾಗಾರ ದಾರಾರ್ಥಸ್ವಜನಾದಿಷು ಭ್ರಮಾಮಿ ಸ್ವಪ್ನಕಲ್ಪೇಷು ಮೂಢಃ ಸತ್ಯಧಿಯ ವಿಭೋ ಅನಿತ್ಯಾನಾತ್ಮದುಃಖೇಷು ವಿಪರ್ಯಾಸಮತಿರ್ಹ್ಯಹಂ ದ್ವಂದ್ವಾರಾಮಸ್ತಮೋವಿಷ್ಟೋ ನ ಜಾನೆ ತ್ವಾತ್ಮನಃ ಪ್ರಿಯಂ ಯಥಾ ಬುಧೋ ಜಲಂ ಹಿತ್ವಾ ಪ್ರತಿಚ್ಛನ್ನಂ ತದುದ್ಭವೈಃ ಅಭ್ಯೇತಿ ಮೃಗತೃಷ್ಣಾಂ ವೈ ಹಿತ್ವಾಹಂ ತ್ವಾಂ ಪರಾನ್ಮುಖಃ ನೋತ್ಸಹೇಹಂ ಕೃಪಣದೀಃ ಕಾಮಕರ್ಮ ಹತಂ ಮನಃ ರೋದ್ಧುಂ ಪ್ರಮಾದಿಭಿಃ ಸಾಕ್ಷೈಃ ಹ್ರೀಯಮಾಣಮಿತಸ್ತತಃ ಸೋಹಂ ತವಾಂಗ್ರಿಪಗತೋಸ್ಮ್ಯಸತಾಂ ದುರಾಪಂ ತಚ್ಚಾಪ್ಯಹಂ ಭವದನುಗ್ರಹ ಈಶ ಮನ್ಯೇ ಪುಂಸೋ ಭವೇದ್ಯರ್ಹಿ ಸಂಸರಣಾಪವರ್ಗಸ್ತ್ವಯಿ ಅಬ್ಜನಾಭ ಸದುಪಾಸನಯ ಮತಿ ಸ್ಯಾತ್ ನಮೋ ವಿಜ್ಞಾನಮಾತ್ರಾಯ ಸರ್ವಪ್ರತ್ಯಯ ಹೇತವೇ ಪುರುಷೇಷು ಪ್ರಧಾನಾಯ ಬ್ರಹ್ಮಣೇ ಅನಂತಶಕ್ತಯೇ ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಹೃಷಿಕೇಶ ನಮಸ್ತುಭ್ಯಂ ಪ್ರಪನ್ನಂ ಪಾಹಿ ಮಾಂ ವಿಭೋ. ಆ ಅಕ್ರೂರ ಜಲದಲ್ಲಿ ಭಗವಂತನನ್ನು ಕಂಡು ಸ್ತುತಿಸಿದ್ದು ಇಡೀ ಎಷ್ಟು ಬಗೆಗಳಿದೆಯೋ ಆ ಭಗವಂತನನ್ನು ತಲುಪಲಿಕ್ಕೆ ಅಂತ ಪ್ರಪಂಚದಲ್ಲಿ ಯಾವ್ಯಾವ ಮಹಾನ್ ಗುರುಗಳು ಯಾವ ರೂಪದಲ್ಲಿ ಅವನನ್ನು ಕಂಡು ದರ್ಶಿಸಿದರೋ ಅದನ್ನು ಎಲ್ಲರಿಗೂ ಬೋಧಿಸಿದರೋ ಅದೆಲ್ಲದರ ಸಾಕಾರವಾದ ವಿಶ್ವರೂಪವನ್ನು ಕಂಡು ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇ ಭಗವಂತ, ಈ ಚೇತನ ಅಚೇತನಾತ್ಮಕವಾದ ಸಕಲ ಜಗತ್ತನ್ನು ಸೃಷ್ಟಿಸೋದು ಯಾರು? ಚತುರ್ಮುಖ ಬ್ರಹ್ಮ. ಹಾಗಾದ್ರೆ ಅವನೆಲ್ಲಿಂದ ಬಂದ? ಅವನು ಯಾವನ ನಾಭೀಕಮಲದಿಂದ ಜನಿಸಿದನೋ, ಯಾವನು ಜಗತ್ಕಾರಣಗಳಾದ ಪಂಚಮಹಾಭೂತಗಳಿಗೂ ಕಾರಣನೋ ಅಂತಹ ಆದಿಪುರುಷನಾದನಂತಹ ನಿನ್ನನ್ನು ನಾನು ವಂದಿಸುತ್ತೇನೆ, ನಿನಗೆ ಶರಣಾಗ್ತೀನಿ. ಎಲೆ ಪರಾವರನೆ, ಭೂಮಿ, ಜಲ, ತೇಜಸ್ಸು, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ, ಮಾಯೆ, ಪುರುಷ, ಮನಸ್ಸು, ಇಂದ್ರಿಯಗಳು, ವಿಷಯಗಳು, ಸಕಲ ದೇವತೆಗಳು, ಇನ್ನೂ ಈ ಜಗತ್ತಿಗೆ ಹೇತುಭೂತವಾದಂಥ ಅಂದರೆ ಈ ಜಗತ್ತನ್ನು ಸೃಷ್ಟಿಸಿ ಸೃಜಿಸಿ ರಕ್ಷಿಸಿ ಈ ಜಗತ್ತಿನದ್ದೆಲ್ಲವೂ ಚರಾಚರಭೂತ ಸೃಷ್ಟಿ, ಅದರ ಕಾರ್ಯಕಲಾಪಗಳು, ಮತ್ತೆ ಅವುಗಳ ಲಯ, ಮತ್ತೆ ಪುನರ್ಸೃಷ್ಟಿ, ಹೀಗೆ ಇದಕ್ಕೆಲ್ಲ ಯಾವ ಯಾವ ಹೇತುಗಳಿದೆಯೋ, ಕಾರಣಗಳಿವೆಯೋ, ಯಾವುದರ ಮುಖಾಂತರ ಈ ಒಂದು ಘನ ಕಾರ್ಯ ನೆರವೇರುತ್ತೋ ಅವೆಲ್ಲವೂ ಯಾರು? ಅದೆಲ್ಲ ಎಲ್ಲಿಂದ ಬಂತು? ಅವೆಲ್ಲವೂ ನಿನ್ನದೇ ಅವಯವಗಳು. ನಿನ್ನಲ್ಲಿನ ಒಂದು ಶಕ್ತಿಯನ್ನು ಒಂದೊಂದು ರೂಪದಲ್ಲಿ ನೀನು ಒಮ್ಮೊಮ್ಮೆ ಆಯಾ ಕೆಲಸಕ್ಕಾಗಿ ನೀನು ಅದಕ್ಕೆ ಬೇರೆ ಒಂದು ವಾಯು, ಅಗ್ನಿ, ಈ ರೀತಿಯಾದ ರೂಪಗಳನ್ನು ಕೊಟ್ಟು ನೀನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದೀಯ. ಆ ಎಲ್ಲ ಹೇತುಗಳು ಕೂಡ ನಿನ್ನ ಅವಯವಗಳೇ ಹೊರತು ಅವ್ಯಾವುದು ಕೂಡ ಬೇರೆ ಅಲ್ಲ. ಹಾಗಾದರೆ ಇದನ್ನೆಲ್ಲ ಯಾರು ತಿಳ್ಕೊಂಡಿದ್ದಾರೆ? ಅಖಿಲ ಕರ್ಮಗಳು ಅವನಿಂದಲೇ ನಡೀತಾ ಇರತಕ್ಕಂಥದ್ದು ಅನ್ನೋದು ಯಾರಿಗೆ ಗೊತ್ತಾಗುತ್ತೆ ಅಂದರೆ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಒಳಗಾಗುತ್ತೆ ಆ ಮೂಲ ಪ್ರಕೃತಿ ಮುಂತಾದ ಪಂಚಮಹಾಭೂತಗಳು ಅವೆಲ್ಲ. ಆದ್ದರಿಂದ ಅವು ಪರಾತ್ಮನಾದ ನಿನ್ನ ರೂಪವನ್ನು ಅರಿಯಲಾರವು. ಅಚೇತನಗಳಿರಲಿ, ಲೋಕಕರ್ತನಾದ ಬ್ರಹ್ಮನಿಗೆ ನೀನೇನು, ನಿನ್ನ ರೂಪವೇನು ಅನ್ನೋದು ಅರಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದರೆ ಅವನು ಸೃಷ್ಟಿ ಮಾಡಬೇಕಲ್ಲ. ಆದ್ದರಿಂದ ಮಾಯಾಗುಣಗಳಾದ ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾಗಿರ್ತಾನೆ. ಗುಣಾತೀತನಾದಂತಹ ಪರಬ್ರಹ್ಮಸ್ವರೂಪವನ್ನು ಅವನು ಪೂರ್ತಿ ಅರಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿಯಾಗಿ ದೇಹಾಭಿಮಾನಿಗಳ ಚರ್ಮಚಕ್ಷಸ್ಸಿಗೆ ನೀನು ಗೋಚರನಾಗೋದೇ ಇಲ್ಲ. ಆದರೂ ಕೂಡ ಜ್ಞಾನಯೋಗಿಗಳು ಬೇರೆ ಬೇರೆ ಮಾರ್ಗಗಳು, ಕರ್ಮ ಮಾರ್ಗ, ಜ್ಞಾನ ಮಾರ್ಗ,
ಉಪಾಸನಾ ಮಾರ್ಗ, ಭಕ್ತಿ ಮಾರ್ಗ, ಹೀಗೆ ಬಗೆಬಗೆಯಾದ ಬ್ರಹ್ಮವಿದ್ಯೆಗಳಿಂದ ನಿನ್ನನ್ನು ಕಾಣ್ತಾರೆ. ಹೇಗೆ ಅಂದರೆ, ಜ್ಞಾನಯೋಗಿಗಳು ವೇದೋಕ್ತ ರೀತಿಯಾಗಿ ಉಪಾಸನೆಯನ್ನು ಕೈಕೊಂಡು ನೀನು ಪುರುಷರಿಗೆ ಬೇರೆಯಾದ ಪುರುಷ ವಿಲಕ್ಷಣನಾದಂತಹ ಸತ್ಯಜ್ಞಾನಾನಂದ ಸ್ವರೂಪ ಎಂದೇ ಧ್ಯಾನಿಸ್ತಾರೆ, ಆರಾಧಿಸ್ತಾರೆ. ಕೆಲವರು ಶರೀರ ಅವಯವಾದ ಚಕ್ಷುರಾದಿಗಳಲ್ಲಿ ಇರುವವನು ನೀನು ಅಂತ ಪೂಜಿಸ್ತಾರೆ. ಅಂದರೆ ನಮ್ಮ ಜ್ಞಾನೇಂದ್ರಿಯಗಳ ಒಳಗೆ ಅಂತರ್ಯಾಮಿಗೆ ಇರತಕ್ಕಂತಹ ಆಯಾ ಇಂದ್ರಿಯಗಳ ಅಧಿಷ್ಠಾನ ದೇವತೆ ನೀನು ಅಂತ ಪೂಜಿಸ್ತಾರೆ. ಕೆಲವರು ಸಾಧುಗಳು ಸರ್ವಭೂತಸ್ಥ ನೀನು, ಅಲ್ಲೂ ಇದ್ದೀಯ ಇಲ್ಲೂ ಇದ್ದೀಯ, ಎಲ್ಲ ಕಡೆಯೂ ಇದ್ದೀಯ ಅಂತ ಪೂಜಿಸ್ತಾರೆ. ಕೆಲವರು ಕರ್ಮನಿಷ್ಠರಾದ ಬ್ರಾಹ್ಮಣರು ಏನು ಮಾಡ್ತಾರೆ, ಕರ್ಮಭೇದಗಳಿಂದ ನಾನಾ ಪ್ರಕಾರವಾಗಿರ್ತಕ್ಕಂತಹ ಅತ್ಯಂತ ಕಠಿಣವಾಗದಂತಹ ಅಗ್ನಿಷ್ಟೋಮ, ವಾಜಪೇಯ ಮುಂತಾದಂತಹ ಯಜ್ಞಗಳನ್ನು ಮಾಡುತ್ತಾ ಇಂದ್ರ, ಅಗ್ನಿ, ವರುಣ ಮುಂತಾದ ಸೂಕ್ತಗಳನ್ನು ಪಠಿಸಿ ನಿನ್ನನ್ನು ವಜ್ರಹಸ್ತತ್ವ ಅಂತಂದರೆ ಇಂದ್ರ ರೂಪದಿಂದ, ಇಂದ್ರಾದಿ ನಾಮಗಳಿಂದ ಆರಾಧಿಸ್ತಾರೆ. ಅವರಿಗೆ ಆರಾಧಿಸಿದ್ದೆಲ್ಲನೂ ನಿನ್ನನ್ನೇ ಹೊರತು ಅಲ್ಲಿ ಹೇಳತಕ್ಕಂಥ ಇಂದ್ರಾದಿ ದೇವತೆಗಳನ್ನು ಅಲ್ಲ. ಅವರು ಆ ಇಂದ್ರಾದಿ ನಾಮಗಳಿಂದ ಆರಾಧಿಸೋದು ಕೂಡ, ಅದರ ಮುಖಾಂತರ ಆರಾಧಿಸೋದು ಕೂಡ ನಿನ್ನನ್ನೇ. ಮತ್ತೆ ಕೆಲವರು ಮಹಾಜ್ಞಾನಿಗಳೇನು ಮಾಡ್ತಾರೆ, ಸಕಲ ಕರ್ಮಗಳನ್ನು ನಿನ್ನಲ್ಲೇ ಸನ್ಯಸ್ಥ ಮಾಡಿ ಅಂದರೆ ನಾನು ಅನ್ನತಕ್ಕಂಥದ್ದೇ ಇಲ್ಲ ಅವರಿಗೆ. ಅಹಂ ಮಮ ಅನ್ನತಕ್ಕಂಥ ಎರಡು ಕಲ್ಮಶಗಳನ್ನು ತ್ಯಜಿಸಿ ಶಾಂತ ಮಾನಸರಾಗಿ ಜ್ಞಾನಯಜ್ಞದಿಂದ ಸಮಾಧಿಯನ್ನು ಗಳಿಸಿ ಜ್ಞಾನ ಸ್ವರೂಪನಾದಂತಹ ನಿನ್ನನ್ನು ಭಜಿಸ್ತಾರೆ. ಅಂತಹವರು ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅನ್ನೋ ರೀತಿಯಲ್ಲಿ ಇರ್ತಾರೆ. ಇನ್ನು ಕೆಲವರು ವೈಷ್ಣವ ದೀಕ್ಷೆಯನ್ನು ವಹಿಸ್ತಾರೆ. ಅವರು ಭಗವಂತ ಸಾಕ್ಷಾತ್ ನಾರಾಯಣ ಋಷಿಯೇ ಹೇಳಿರ್ತಕ್ಕಂತಹ ಪಾಂಚರಾತ್ರ ಆಗಮದಲ್ಲಿ ಹೇಗೆ ಹೇಳಿದಾರೋ, ಅದರಲ್ಲಿ ಯಾವ ರೀತಿಯಾಗಿ ವಿಹಿತ ಮಾಡಿದ್ದಾರೋ ವಿಧಾನಗಳು, ಆ ಒಂದು ವಿಧಾನಗಳನ್ನು ಅನುಸರಿಸಿ ಪಂಚ ಸಂಸ್ಕಾರಗಳಿಂದ ಅವರು ಸಂಸ್ಕೃತರಾಗಿ ಆತ್ಮಭಾವನೆಯನ್ನು ಇಟ್ಟು ನಿನ್ನನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಚತುರ್ವ್ಯೂಹಾತ್ಮಕನಾಗಿ ಬಹುಮೂರ್ತಿಯನ್ನಾಗಿ ನಾರಾಯಣ ರೂಪದಿಂದ ಏಕಮೂರ್ತಿಯನ್ನಾಗಿಯೂ ಕೂಡ ಪೂಜಿಸ್ತಾರೆ. ಅಂತಹ ನನ್ನ ಬುದ್ಧಿಯನ್ನು, ಈ ಅನಾತ್ಮಗಳಾದ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟು ಬಳಲ್ತಾ ಇರ್ತಕ್ಕಂತಹ ನನ್ನನ್ನು ಉದ್ಧರಿಸೋರು ಯಾರು? ನನಗೆ ತಿಳಿತಿದೆ ನಾನು ಮಾಡ್ತಿರೋದು ತಪ್ಪು ಅಂತ. ಆದರೆ ನಿನ್ನ ಒಂದು ಕರಾವಲಂಬನ ಇಲ್ಲದೆ ನೀನು ಬಂದು ನನ್ನನ್ನು ಉದ್ಧಾರ ಮಾಡಿದೆ, ನಾನು ಉದ್ಧಾರವಾಗಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮನಸ್ಸು ಅನ್ನತಕ್ಕಂಥದ್ದು ಮನಯೇವ ಕಾರಣಂ ಬಂಧಮೋಕ್ಷಯೋ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಅನ್ನತಕ್ಕಂತಹದ್ದು ಚಂಚಲಂ ಮನಃ. ಅಲ್ಲಿಂದ ಇಲ್ಲಿ ಕೊಂಬೆ ಮೇಲಿನ ಕೋತಿ ಥರ ಆ ಕೊಂಬೆಯಿಂದ ಈ ಕೊಂಬೆಗೆ, ಈ ಕೊಂಬೆಯಿಂದ ಆ ಕೊಂಬೆಗೆ ನಿರಂತರ ಒಂದು ಕ್ಷಣ ಸುಮ್ಮನಿರೋದೆ ಅಲಿತಾ ಇದೆಯಪ್ಪ. ನನ್ನ ಮನಸ್ಸು ನಿರಂತರ ಕಾಮಕರ್ಮಗಳಿಂದ ಕಲುಷವಾಗಿಬಿಟ್ಟಿದೆ. ಇಂದ್ರಿಯಗಳಿಗೆ ಒಳಗಾಗಿ ಬಗೆಬಗೆಯಾದ ವಿಷಯಗಳಿಂದ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದೇ ನನ್ನ ಒಂದು ಮೂಲ ಜೀವನ ಉದ್ದೇಶವಾಗಿಬಿಟ್ಟಿದೆ. ಇದು ಕೈ ಮೀರಿ ಬಿಡ್ತಾ ಇದೆ, ನನ್ನ ಕೈಲಾಗ್ತಾ ಇಲ್ಲ. ನಾನು ಇದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತು, ಆದರೆ ಸರಿ ಮಾಡ್ಕೊಳ್ಳಿಕ್ಕೆ ನನ್ನ ಕೈಲಾಗ್ತಾ ಇಲ್ಲಪ್ಪ. ಅದನ್ನು ತಡೆದು ನಿಲ್ಲಿಸ್ಲಕ್ಕೆ ನಾನು ಸಾಧ್ಯವಿಲ್ಲ. ಆದ್ದರಿಂದ ಪರಮೇಶ್ವರ, ಈ ಸಂಸಾರಾಂಧ ಕೂಪದಲ್ಲಿ ಬಿದ್ದು ನರಳುತ್ತಿರತಕ್ಕಂತಹ ನನ್ನಂಥ ದುರಾತ್ಮರಿಗೆ ಅಲಭ್ಯವಾದಂತಹ ನಿನ್ನ ಪಾದ ಸೇವೆಯನ್ನು ನಾನು ಈಗ ಪಡ್ಕೊಂಡಿದ್ದೀನಿ. ಇದು ನಿನ್ನ ಅನುಗ್ರಹ, ನಾನು ಗಳಿಸ್ಕೊಂಡಿರೋದಲ್ಲ, ನಿನ್ನ ಅನುಗ್ರಹದಿಂದ ಅಂತೂ ನನಗೆ ಪ್ರಾಪ್ತವಾಗಿದೆ ಅಷ್ಟೇ ಕಮಲನಾಭ. ಇನ್ನು ಮುಂದೆ ಅವನ ದಶಾವತಾರಗಳನ್ನು ಹೇಳ್ತಾ ಹೋಗ್ತಾರೆ. ಇಲ್ಲ, ಅವಾಂಗ್ಮಾನಸ ಗೋಚರನೇ, ಪ್ರಳಯ ಸಾಗರದಲ್ಲಿ ಜಗತ್ಕಾರಣನಾದಂತಹ ನೀನು ಮತ್ಸ್ಯ ರೂಪದಿಂದ ಸಂಚರಿಸ್ತಾ ಇದ್ದೆ. ಮತ್ಸ್ಯ ರೂಪದಲ್ಲಿ ಸಂಚರಿಸಿ ಆ ವೇದಗಳನ್ನು, ಸೃಷ್ಟಿಗೆ ಬೇಕಾದಂತಹ ಜ್ಞಾನ ಸಂಪತ್ತೆಲ್ಲವೂ ಅಡಗಿರ್ತಕ್ಕಂಥ ವೇದಗಳನ್ನು ಕದ್ದೊಯ್ದಿದ್ದ ಸೋಮಕ, ಆ ಅಸುರನನ್ನು ಸಂಹಾರ ಮಾಡಿದೆ ನೀನು. ಮತ್ತು ಬದುಕೈಟಭ ಅನ್ನತಕ್ಕಂಥ ದಾನವರನ್ನು ಧ್ವಂಸಗೊಳಿಸಿದಂಥ ಹೈಗ್ರೀವ ಮೂರ್ತಿಯೂ ನೀನೆ. ಅಂತಹ ನಿನಗೆ ನಮಸ್ಕಾರ.
ಮತ್ತೆ ಈ ಕ್ಷೀರಸಾಗರ ಮಥನ ಸಂದರ್ಭದಲ್ಲಿ ದೇವದಾನವರು ಅಮೃತವನ್ನು ಪಡೀಲಿಕ್ಕಾಗಿ ಅಂತ ಮಥನ ಪ್ರಾರಂಭ ಮಾಡ್ತಾರೆ. ಅಷ್ಟು ವಿಶಾಲವಾದ ಸಾಗರವನ್ನು ಮಂಥನ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಮಂತು ಅಂದ್ರೆ ಕಡಗೋಲು ಬೇಕಲ್ಲ. ಮಂದರಾದ್ರಿಯನ್ನೇ ಭಗವಂತನೇ ಮತ್ತೆ ಅದನ್ನ ಗರುಡನ ಮೇಲೆ ತಂದು ಒಳ್ಳೆ ಬದರಿ ಫಲದಂತೆ, ಅಂದ್ರೆ ಎಲ್ಚಿ ಹಣ್ಣು ಬಿದ್ದರೆ ನಾವು ಎಷ್ಟು ಸುಲಭ, ಎಲ್ಚಿ ಹಣ್ಣು ಬಹಳ ಹಗುರವಾಗಿರುತ್ತೆ, ಅದನ್ನ ಎಳೆ ಮಗು ಕೂಡ ಎತ್ಕೊಂಡು ಓಡಾಡ್ಬೋದು. ಆ ರೀತಿಯಾಗಿ ಅಷ್ಟು ಸುಲಭವಾಗಿ ಆ ಮಂದರಾದ್ರಿಯನ್ನ ಗರುಡನ ಬೆನ್ನ ಮೇಲಿಂದ ತಂದು ನೀರೊಳಗಿಟ್ಟು ಕ್ಷೀರಸಾಗರದಲ್ಲಿ ಇಟ್ಟರೆ ಅದು ಭಾರಕ್ಕೆ ಕೆಳಕ್ಕೆ ಕೂಸಿದು ಹೋಯ್ತು. ಇನ್ನ ಕಾರ್ಯ ಪ್ರಾರಂಭವಾಗಿದೆ, ಅದು ಮುಂದುವರಿಬೇಕು, ಅಡಚಣೆ ನಿವಾರಣೆ ಆಗ್ಬೇಕಲ್ಲ. ಆಗ ಕೂರ್ಮ ರೂಪವನ್ನು, ಕೂರ್ಮ ರೂಪವನ್ನು ಧರಿಸಿದವನೇ ನಿನ್ನ ಆ ಕೂರ್ಮಾವತಾರಕ್ಕೆ ಶರಣು. ಭೂಮಿಯನ್ನ ಉದ್ಧರಿಸುವುದಕ್ಕಾಗಿ ಆ ಕ್ರೂರಿಯಾದಂಥ ಹಿರಣ್ಯಾಕ್ಷನ ಕೈಯಿಂದ ಭೂದೇವಿಯ ದುಃಖವನ್ನ ತೊಲಗಿಸಿ ಅವಳನ್ನ ಕಾಪಾಡ್ಲಿಕ್ಕಾಗಿ ನೀನೇನು ಮಾಡಿದೆ, ಆದಿ ವರಾಹಮೂರ್ತಿಯಾದೆ. ವರಾಹಮೂರ್ತಿಯಾಗಿ ನಿನ್ನ ಕೋರೆಗಳಿಂದ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಕೋರೆದಾಡಗಳ ಮೇಲೆ ಭೂದೇವಿಯನ್ನು ಲೀಲಾಜಾಲವಾಗಿ ಮೇಲಕ್ಕೆ ತಂದು ಅವಳನ್ನು ಮತ್ತೆ ಅವಳ ಕಕ್ಷೆಯಲ್ಲಿ ಇರಿಸಿದೆ. ಅಂತಹ ಅದ್ಭುತ ವರಾಹ ಅವತಾರ ನಿನಗೆ ನಮಸ್ಕಾರ. ಸಾಧುಗಳ ಭಯವನ್ನು ಕಳೆದು ದುಷ್ಟರ ಸಂಹಾರ, ದುಷ್ಟತ್ವವನ್ನೇ ಸಂಹಾರ ಮಾಡತಕ್ಕಂತಹ ನೃಸಿಂಹ ಅವತಾರದಲ್ಲಿ ಅದ್ಭುತ ಸಿಂಹ ಆಗಿ ನೀನು ಆ ಬಾಲಕ ನುಡಿದ ನುಡಿಯನ್ನು, ಭಕ್ತನಾದ ಪ್ರಹ್ಲಾದನ ಮಾತನ್ನ ನಿಜ ಮಾಡ್ಲಿಕ್ಕೋಸ್ಕರ ಎಲ್ಲೆಲ್ಲೂ ಇದೆಯಾ ನೀನು? ಹೌದು, ಎಲ್ಲೆಲ್ಲೂ ಇದ್ದಾನೆ ಅಪ್ಪ. ನಿನ್ನ ದೇವ್ರು ಎಲ್ಲಿದ್ದಾನೆ ಅಂತ ಕೇಳ್ದ ಹಿರಣ್ಯಕಶಿಪು ಮಗನಾದ ಪ್ರಹ್ಲಾದನ. ಎಲ್ಲ ಕಡೆಯಲ್ಲೂ ಇದ್ದಾನಪ್ಪ. ನಿನಗೆ ಯಾರೋ ಇಷ್ಟು ಶಕ್ತಿ, ನಿನಗೆ ಯಾರು ಕೊಟ್ಟರೋ ಇಷ್ಟು ನಂಬಿಕೆ, ನಿನಗೆ ಯಾರನ್ನ ನೀನಿಷ್ಟು ನಂಬ್ತಿ ಅಂದ್ರೆ ಎಲ್ಲರಿಗೂ, ನಿನಗೂ ನನಗೂ ಪ್ರತಿಯೊಂದಕ್ಕೂ ಶಕ್ತಿ ಕೊಡಕ್ಕಿರ್ತಕ್ಕಂಥವನೇ ಅವನೊಬ್ಬನೇ ಅಪ್ಪ ಅಂತ ಹೇಳ್ತಾನೆ ತಂದೆಗೆ. ಅವನ ಮಾತನ್ನ ನಿಜ ಮಾಡ್ಲಿಕ್ಕೋಸ್ಕರ ಸ್ತಂಭದಲ್ಲಿದ್ದಾನ? ಹೌದು ಅಪ್ಪ ಇದ್ದಾನೆ. ಕಲ್ಲಲ್ಲಿದ್ದಾನ? ಇದ್ದಾನಪ್ಪ. ಈ ಸಭಾಸ್ತಂಭದಲ್ಲಿದ್ದಾನೆ? ಇದ್ದಾನೆ. ಈ ಸ್ತಂಭದಲ್ಲಿದ್ದಾನೆ? ಇದ್ದಾನೆ ಅಪ್ಪ. ಅಷ್ಟು ನಿಶ್ಚಯ ಆ ಬಾಲ ಪ್ರಹ್ಲಾದನಿಗೆ, ಅಷ್ಟು ದೃಢ ಭಕ್ತಿ. ಅವನ ಭಕ್ತಿಯನ್ನ ಆ ಪ್ರಪಂಚಕ್ಕೆ ತೋರಿಸಿಕೊಟ್ಟು ಅವನ ಮಾತನ್ನ ನಿಜ ಮಾಡ್ಲಿಕ್ಕೋಸ್ಕರ ದ್ವಿರೂಪ ಧರಿಸಿ ಬಂದೆ. ಅತ್ತ ನರನೂ ಅಲ್ಲ, ಮೃಗಾಕಾರವೂ ಅಲ್ಲ, ನರಮೃಗಾಕಾರನಾಗಿ ಶ್ರೀ ನೃಸಿಂಹ ರೂಪವನ್ನು ಧರಿಸಿ ಬಂದೆ. ಅದ್ಭುತ ಸಿಂಹ ನೀನು. ಅದಾದ ನಂತರ ವಾಮನಮೂರ್ತಿ, ಅದಿತಿ ಕಶ್ಯಪರಿಗೆ ಜನಿಸಿ ವಾಮನಮೂರ್ತಿಯಾಗಿ ಈ ಬಲಿಚಕ್ರವರ್ತಿ ಮಾಡ್ತಾ ಇದ್ದಂಥ ವಿಶ್ವಜಿದ್ಯಾಗದ ಬಳಿಗೆ ಬಂದು ಅವನನ್ನು ಬೇಡಿದ್ದೇನು, ನನಗೆ ತುಳಸಿ ಗಿಡಗಳು ಹಾಕ್ಕೊಳಕ್ಕಪ್ಪ 3 ಹೆಜ್ಜೆ ಜಾಗ, ತ್ರಿಪಾದ ಪರಿಪೂರ್ತಿ ಅಂತ ಹೇಳ್ತಾನೆ, ಪರಿಮಿತ ಪೂರ್ತಿ ಅಂತ, 3 ಹೆಜ್ಜೆ ಇಡಷ್ಟು ಜಾಗ ಕೊಡು ನನಗೆ ಸಾಕು. ಪ್ರಪಂಚದಲ್ಲಿನ ಜನರಿಗೆ ಅದು ಒಂದು ಯೋಗ ಇರಬೇಕು. ಯಾವಾಗ ಅವರಿಗೆ ನನಗೆ ಶ್ರೇಯಸ್ ಯಾವುದು, ಪ್ರೇಯಸ್ ಯಾವುದು ಅನ್ನೋದಕ್ಕಂಥದ್ದು ಅರ್ಥ ಆಗಬೇಕು. ಈ ಜೀವನದ ಜಂಜಾಟವೆಲ್ಲವೂ ಯಾವುದೂ ಪ್ರಯೋಜನವಿಲ್ಲ. ಆ ಭಗವಂತನಿಗಾಗಿ ನನ್ನ ಮನಸ್ಸು ತುಡಿಬೇಕು. ಆ ಭಗವಂತನೆಡೆಗೆ ಹೋಗ್ಲಿಕ್ಕಾಗಿ ನನ್ನ ಮನಸ್ಸು ಸದಾ ಪರಿತಪಿಸ್ಬೇಕು. ಅದೇ ತಪನೆ, ತಾಪ. ಕಾದು ಹೋಗ್ಬೇಕು, ಸ್ವಾಮಿ ನಿನ್ನನ್ನು ಯಾವಾಗ ಕಂಡೇನೋ, ಎಲ್ಲಿ ಕಂಡೇನೋ, ಎಲ್ಲಿದ್ದೀಯಾ ನೀನು, ನನಗೆ ಅನುಗ್ರಹ ಮಾಡು ಅಂತ ತಪಿಸಿಬಿಡ್ಬೇಕು. ಆಗ ಮಾತ್ರ ಅವನಿಗೆ ಏನು ದೊರಕುತ್ತೆ, ಮೊದಲಿಗೆ ದೊರಕತಕ್ಕಂಥದ್ದು ಸಾಧು ಸಂಘ ಅಥವಾ ಪುಣ್ಯ ಪುರುಷರ ಸದ್ಗುರುಗಳ ಒಂದು ಆಶ್ರಯ ದೊರಕುತ್ತೆ. ಅವರು ಶುದ್ಧ ಭಕ್ತಿ ಅಂದರೆ ಏನು, ಹೇಗೆ ಭಗವಂತನನ್ನು ಪಡಿಬೇಕು ಅನ್ನತಕ್ಕಂತಹದ್ದೆಲ್ಲವನ್ನು ಕೂಡ ಈ ಶಿಷ್ಯನಿಗೆ ಅನುಗ್ರಹಿಸ್ತಾ ಹೋಗ್ತಾನೆ. ಅದಕ್ಕೆ ಸರಿಯಾದ ಒಂದು ಸಂದರ್ಭ ಯೋಗ ಹುಟ್ಟಿ ಬರಬೇಕು, ಆ ಭಗವಂತನೇ ಅನುಗ್ರಹಿಸಬೇಕು. ಆದ್ದರಿಂದ ಇಲ್ಲ, ಈ ಚಿನ್ಮೂರ್ತಿಯೇ, ಸರ್ವಕ್ಕೂ ಸಾಕ್ಷಿಯೇ, ಸರ್ವಾಂತರ್ಯಾಮಿಯೇ, ಈ ಜೀವರಿಗೆ ಸುಖ ದುಃಖ ಉಂಟು ಮಾಡತಕ್ಕಂಥ ಕಾಲ, ಕರ್ಮ, ಸ್ವಭಾವಾದಿಗಳಿಗೆ ನಿಯಾಮಕಗಳು ಯಾರು, ಎಷ್ಟು ಶಕ್ತಿಗಳಿದೆಯೋ ಆ ಎಲ್ಲ ಅನಂತ ಶಕ್ತಿಗಳನ್ನು ನಿಯಮನ ಮಾಡತಕ್ಕಂಥ ಈಶ್ವರ ನೀನು, ಜಗದೀಶ್ವರ ನೀನು, ಸರ್ವವ್ಯಾಪಕ ನೀನು. ಅಂತಹ ನಿನಗೆ ನಮಸ್ಕಾರ. ಸರ್ವಾಧಿಷ್ಠಾನ ಆದ ವಾಸುದೇವನೇ, ಸರ್ವೇಂದ್ರಿಯಗಳಿಗೂ ಅಧ್ಯಕ್ಷನಾದಂಥವನೇ, ನಿನ್ನ ಪಾದಗಳಲ್ಲಿ ನಾನು ಶರಣಾಗಿದ್ದೀನಿ ತಂದೆ. ಅದನ್ನು ನೀನೇ ಈಗ ಒದಗಿಸ್ಕೊಟ್ಟಿದೆಯಾ. ಇಲ್ಲ ಅಂದರೆ ಕಂಸ ಕ್ರೂರಿ
ಕೃಷ್ಣನ ಸಂಹಾರಕ್ಕೆ ಅವನನ್ನ ಏನಾದರೂ ಉಪಾಯ ಮಾಡಿ ತನ್ನ ರಾಜ್ಯಕ್ಕೆ ಕರೆಸ್ಕೋಬೇಕು ಅಂತ ಈ ಅಕ್ರೂರನ್ನ ಕಳಿಸಿರೋದು. ಆದರೆ ಇವನಿಗೋ ಮನದ ತುಂಬ ಭಗವತ್ ಚಿಂತನೆ, ಭಗವಂತನನ್ನು ಎಂದಿಗೆ ಸೇರ್ತೀನೋ, ಅವನ ಪಾದ ಸೇವೆ ಎಂದಿಗೆ ಮಾಡ್ತೀನೋ ಅನ್ನತಕ್ಕಂಥ ತಪನೆ ಇರೋದ್ರಿಂದ ಭಗವಂತ ಅವನಿಗೆ ಆ ಯಮುನಾ ಜಲಗಳಲ್ಲಿ ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದ. ಇದನ್ನ ಅಕ್ರೂರ ಆಗ ಅಲ್ಲಿ ನಿಂತು ತನ್ನ ಮನದ ಎಲ್ಲ ಭಾವವನ್ನು ಕೂಡ, ಎಲ್ಲ ಭಕ್ತಿಯೊಳಗೆ ಒಡಗೂಡಿದಂಥ ತನ್ನ ಅಂತರಂಗದ ಭಾವವನ್ನೆಲ್ಲವನ್ನೂ ಕೂಡ ಆ ಭಗವನ್ಮೂರ್ತಿಯ ಚರಣಾರವಿಂದಗಳಿಗೆ ಸಮರ್ಪಿಸಿದ. ಆ ವ್ಯಾಸರು ಸಾಕ್ಷಾತ್ ಸರಸ್ವತಿ ದೇವಿ ಅವರ ನಾಲಿಗೆಯ ಮೇಲೆ ನಲಿದಾಡ್ತಾಳೆ. ಅಂತಹ ದೇವಭಾಷೆಯಾದ ಸಂಸ್ಕೃತದಲ್ಲಿ ರಚಿಸಿರತಕ್ಕಂತಹ ಒಂದು ಮಹಾಭಾಗವತವನ್ನು ಆಂಧ್ರೀಕರಿಸಿರತಕ್ಕಂತಹ ಶ್ರೀ ಪೋತನಾಮಾತೆಯರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅವರು ಭಗವಂತನ ಒಂದು ಅನುಗ್ರಹದಿಂದ ರಚಿಸಿದ್ದಾರೆ. ನಮಗೆ ಈ ದಿನ ಆ ಭಗವಂತನ ಅನುಗ್ರಹದಿಂದ ಅದನ್ನು ಕಿಂಚಿತ್ ಅಕ್ಷರ ಜೋಡಿಸ್ಕೊಂಡು ಓದ್ತೀವಿ. ಅದರ ಭಾವ ಹೃದಯದಲ್ಲಿ ಇಳಿದುಕೊಳ್ಳೋದಕ್ಕೆ ಮತ್ತೆ ಅವನದೇ ಕರುಣೆ ಆಗಬೇಕು. ಸತ್ಯ ಸ್ವರೂಪನಾದ ಪರಮಾತ್ಮನ ಅರಿತಂತಹವರು ಲಿಂಗ ದೀಕ್ಷೆ ಆದರೂ ತಗೊಳ್ಳಿ, ನಾರಾಯಣ ದೀಕ್ಷೆ ಆದರೂ ತೆಗೆದುಕೊಳ್ಳಿ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಸುವರೋ ಅದರಂತೆ ತೋರುವನು ಅನ್ನತಕ್ಕಂಥದ್ದನ್ನು ನಂಬಿಕೊಂಡು ಅವರು ಏನು ಮಾಡ್ತಾರೆ, ಶೈವ ದೀಕ್ಷೆಯನ್ನು ಪಡ್ಕೊಂಡು ಶಿವಪ್ರೋಕ್ತವಾದಂತಹ ಶೈವಾಗಮ ಅನುಸಾರವಾಗಿ ಅವರು ಶೈವ, ಪಾಶುಪತಾದಿ ಮಾರ್ಗ, ಶಕ್ತಿ ಮಾರ್ಗ, ಸುಬ್ರಹ್ಮಣ್ಯೇಶ್ವರ ಉಪಾಸನೆ, ಸೂರ್ಯೋಪಾಸನೆ, ಹೀಗೆ ನಾನಾ ಮಾರ್ಗಗಳಿಂದ ನಿನ್ನನ್ನು ಉಪಾಸನೆ ಮಾಡ್ತಾನೆ. ಎಲೈ ಸರ್ವೇಶ್ವರ, ಲೋಕದಲ್ಲಿ ಯಾರು ದೇವತೆಗಳಿಗೆ ಭಕ್ತರು ಅನ್ನಿಸ್ಕೊಂಡು ಭೇದ ಬುದ್ಧಿ ಉಳ್ಳವರಾಗಿರ್ತಾರೋ ಅವರೆಲ್ಲರೂ ಕೂಡ ಸರ್ವದೇವಮಯನಾದಂಥ ನಿನ್ನನ್ನೇ ಆರಾಧಿಸೋದು. ಆದರೆ ಅವ್ರಿಗೆ ಗೊತ್ತಿಲ್ಲ, ನಾನು ಬರೀ ಲಕ್ಷ್ಮಿನೇ ನಾನು ಬರೀ ನಾರಾಯಣನ್ನೇ. ಅಂದರೆ ನೀನು ನಾರಾಯಣ ರೂಪನಾಗೇ ಅವರನ್ನು ಅನುಗ್ರಹಿಸ್ತೀಯ, ಆದರೆ ನೀನು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ವಲ್ಲ, ಸರ್ವವೂ ಸಕಲವೂ ನೀನೇ ಆಗಿದ್ದೀಯ. ಹೇಗಾದರೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಾಗೆ ಪರ್ವತಗಳಲ್ಲಿ ಜನಿಸುತ್ತೆ ಕಿರುತೊರೆಗಳು. ಅದು ಮಳೆ ಬಂದಾಗ ಆ ಮಳೆಯ ನೀರಿಗೆ ವರ್ಷೋದಕಗಳಿಂದ ತುಂಬಿಕೊಳ್ಳುತ್ತೆ. ತುಂಬಿ ದೊಡ್ಡದಾದ ನದಿಯಾಗಿ ಪ್ರವಹಿಸುತ್ತೆ. ಎಷ್ಟೋ ಕಿಲೋಮೀಟರ್ಗಳ ಗಟ್ಟಲೆ ಹರಿದು ಅಂತೂ ಕಡೆಗೆ ಬಂದು ಅವ್ರು ಸೇರ್ತಕ್ಕಂಥದ್ದು ಸಮುದ್ರವನ್ನ ಸೇರಿ ತನವನ್ನ ಕಳೆದುಕೊಂಡ್ಬಿಡುತ್ತೆ. ಸಮುದ್ರದಲ್ಲಿ ಐಕ್ಯವಾಗಿಬಿಡುತ್ತೆ ಪ್ರತಿಯೊಂದು ನದಿಯು. ಇದೇ ತರಹ ಸಕಲ ಶ್ರುತಿ ಸ್ಮೃತಿ ಪುರಾಣಗಳಿಂದ ಪ್ರತಿಪಾದಿತಗಳಾದಂತಹ ಮಾರ್ಗಗಳೆಲ್ಲವೂ ಕೂಡ ನಿನ್ನನ್ನೇ ಸೇರುತ್ತೆ, ನಿನ್ನನ್ನೇ ಆರಾಧಿಸುತ್ತೆ. ಸತ್ವ, ರಜಸ್ಸು, ತಮಸ್ಸು ಎನ್ನತಕ್ಕಂಥದ್ದು ನಿನ್ನ ಮಾಯೆಯ ಗುಣಗಳು. ನೀನು ಗುಣಾತೀತ, ನೀನು ಯಾವುದೊಂದು ಗುಣಕ್ಕೂ ಅಂಟ್ಕೊಂಡಿಲ್ಲ. ಆ ಗುಣಗಳಲ್ಲಿ ಪ್ರಕೃತಿ ಕಾರ್ಯೋಪಾದಿಯಾದಂತಹ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲವೂ ಕೂಡ ಈ 3 ಗುಣಗಳಲ್ಲಿ ಅಡಗಿ ಹೋಗಿದೆ. ಆ ಮಾಯಾ ಗುಣಗಳಲ್ಲಿ ನೀನು ಆಸಕ್ತನಾಗದೆ ಸಕಲ ಬುದ್ಧಿ ಪ್ರತ್ಯಯಗಳಿಗೂ ಕೂಡ ಸಾಕ್ಷಿ ಎನಿಸಿ ಸರ್ವಾತ್ಮನಾಗಿ ಸರ್ವರಲ್ಲೂ ಅಂತರ್ಯಾಮಿಯಾಗಿ ಸರ್ವ ಸಾಕ್ಷಿಯಾಗಿರತಕ್ಕಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾವ ರೀತಿ ಆ ಆನೆ ಗಜೇಂದ್ರ ಆ ಭಗವಂತನ ಪರಾತ್ಮನನ್ನ, ಎಲ್ಲವೂ ತಾನೇ ಆಗಿರತಕ್ಕಂತಹ ಪರಾತ್ಮನನ್ನ ಧ್ಯಾನ ಮಾಡಿದ್ನೋ ಅದೇ ರೀತಿ ಇಲ್ಲಿ ಅಕ್ರೂರ ಕೂಡ ಆ ಪರಬ್ರಹ್ಮ ಸ್ವರೂಪನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ. ಯಾವ ನಿನ್ನನ್ನು ತಿಳಿಯದೆ ಅವಿದ್ಯೆ, ನೀನೇ ಎಲ್ಲ ಅನ್ನೋದು ತಿಳಿಯಲ್ಲ. ಈ ಮಾಯೆ ಅನ್ನತಕ್ಕಂಥದ್ದು ಬಂದು ಮುಸುರು ಬಿಡುತ್ತೆ. ದೇವ, ಮನುಷ್ಯ, ತಿರ್ಯಗಾದಿ ಭೂತಗಳು ಬಾರಿಗೂ ಎಲ್ಲನೂ ಅವನೇ ಅನ್ನತಕ್ಕಂತಹ ಜ್ಞಾನ ಬರಲಿಕ್ಕೆ ಅದೆಷ್ಟು ಜನ್ಮಗಳೆತ್ತಿ ಒಂದೇ ಸಮ ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ಮುಂದೆ ತೆಗೆದುಕೊಂಡು ಹೋಗಿ ಒಮ್ಮೆ ಎಲ್ಲವೂ ಅವನೇ ಅನ್ನತಕ್ಕಂಥ ಜ್ಞಾನದ ಎಡೆಗೆ
ಆ ಜ್ಞಾನದ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಬಹಳ ಬಹಳ ಕಷ್ಟ. ಬಾರಿ ಬಾರಿಗೂ ಈ ಗುಣಪ್ರವಾಹ ರೂಪವಾದ ಸಂಸಾರದಲ್ಲಿ ಹುಟ್ಟು ಮತ್ತೆ ಸಾಯಿ, ಮತ್ತೆ ಅದಕ್ಕೆ ಕರ್ಮಕ್ಕೆ ಸರಿಯಾದ ಜನ್ಮ ತೆಗೆದುಕೋ, ಮತ್ತೆ ಹುಟ್ಟು ಸಾವು ಅನ್ನತಕ್ಕಂಥ ನಿರಂತರ ಚಕ್ರದಲ್ಲಿ ತೊಳಲ್ತಾ ಇವೆ ಪ್ರತಿಯೊಂದು ಜೀವಿಗಳಪ್ಪ. ನಿನಗೆ ನಮಸ್ಕಾರ. ಆ ಎಲ್ಲರೂ ಕಡೆಗರೀತಕ್ಕಂಥದ್ದು ಗುಣಾತೀತನಾದಂಥ ನಿನ್ನನ್ನ, ಅಂತಹ ನಿನಗೆ ನಮಸ್ಕಾರ. ಇಲ್ಲೇ ವಿರಾಜ ನೀನು, ಅಗ್ನಿ ನಿನ್ನ ಮುಖ. ಪುರುಷ ಸೂಕ್ತದಲ್ಲಿ ಹೇಳ್ದಂಗೆ ಅಗ್ನಿ ನಿನ್ನ ಮುಖ, ಭೂಮಿಯೇ ನಿನ್ನ ಪಾದ, ಸೂರ್ಯ ನಿನ್ನ ಚಕ್ಷು, ಅಂತರಿಕ್ಷ ನಿನ್ನ ನಾಭಿ. ಊಹಿಸ್ಕೊಳಕ್ಕೂ ಆಗಲ್ಲ ನೋಡಿ ಈ ವಿಶ್ವ ವಿರಾಟ್ ವಿಗ್ರಹನನ್ನ. ದಿಕ್ಕುಗಳೇ ಕಿವಿಗಳು, ಸ್ವರ್ಗ ತಲೆ, ದೇವನಾಯಕರೇ ನಿನ್ನ ಬಾಹುಗಳು, ಸಮುದ್ರಗಳೆಲ್ಲ ಎಲ್ಲಿದೆ ನಿನ್ನ ಕುಕ್ಷಿಯಲ್ಲಿ ಅಡಗಿವೆ, ವಾಯು ನಿನ್ನ ಪ್ರಾಣಬಲಗಳು, ನಿನ್ನ ಉಚ್ಛ್ವಾಸ ನಿಶ್ವಾಸಗಳೇ ವಾಯು, ಗಿಡ ಮರ ಬಳ್ಳಿಗಳೆಲ್ಲ ಸಮಸ್ತ ಸೃಷ್ಟಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳು ನಿನ್ನ ರೋಮಗಳು, ಮೇಘಗಳು ನಿನ್ನ ಕೇಶಗಳು, ಪರ್ವತಗಳು ನಿನ್ನ ಅಸ್ಥಿ ನಖಗಳು, ಹಗಲಿರುಗಳು ನಿನ್ನ ರೆಪ್ಪೆಯ ಒಂದು ಬಡಿತ. ನೀ ಕಣ್ಣು ಬಿಟ್ಟರೆ ಹಗಲು, ಕಣ್ಣು ಮುಚ್ಚಿದರೆ ರಾತ್ರಿ. ನೀನು ಕಾಲಸ್ವರೂಪಿ. ಚತುರ್ಮುಖ ನಿನ್ನ ಮೇಢ್ರ, ಯಾಕೆ ಅವನು ವಿಶ್ವ ಸೃಷ್ಟಿ ಹೇತು, ಅವನು ವೃಷ್ಟಿಯೇ ನಿನ್ನ ವೀರ್ಯ. ಈ ರೀತಿ ಇಡೀ ಪ್ರಪಂಚವೇ ನಿನಗೆ ಶರೀರವಾಗಿದ್ರೂ ಕೂಡ ಆ ಜಲದೊಳಗೆ ಎಷ್ಟೊಂದು ಜಲಚರಗಳಿರ್ತವೆ. ಅವೆಲ್ಲ ತಮಗೆ ಬೇರೆ, ಆದರೆ ಇರೋದೆಲ್ಲಿ, ಎಲ್ಲವೂ ಇರತಕ್ಕಂಥದ್ದು ಜಲದಲ್ಲೇ. ಅದೇ ರೀತಿ ಅತ್ತಿ ಹಣ್ಣಿರುತ್ತೆ ಔದುಂಬರ ವೃಕ್ಷದಲ್ಲಿ, ಅದರೊಳಗೆ ಒಂದು ಎಷ್ಟು ಇತ್ತು ತೆಗೆದ್ರೆ ಸಾಕಷ್ಟು ಹುಳುಗಳಿರುತ್ತೆ. ಎಲ್ಲಿವೆ? ಅದು ಆ ಹಣ್ಣಿನೊಳಗೆ ಇದೆ. ಈ ಜಲಚರಗಳೆಲ್ಲ ಎಲ್ಲಿದೆ? ಆ ಸಮುದ್ರದೊಳಗೆ ಇದೆ. ಆ ರೀತಿ ಈ ಸಕಲ ಬ್ರಹ್ಮಾಂಡಗಳು ಕೂಡ ವಾಚಾಮ ಗೋಚರ. ನೀನು ವಾಕ್ಯಗೂ ನಿಲ್ಕಲ್ಲ, ಮನಸ್ಸಿಗೂ ಸಿಗಲ್ಲ ಅಂತಹವನು ನೀನು. ಅಂತಹ ನಿನ್ನಲ್ಲೇ ಕಲ್ಪಿತಗಳಾಗಿರುವುದರಿಂದ ಪ್ರತಿಯೊಂದು ನಿನ್ನ ಒಳಗೆ ಅಡಗಿವೆ. ಆದ್ದರಿಂದ ಅದರಿಂದ ಉಂಟಾಗಿರ್ತಕ್ಕಂತಹ ಈ ಪ್ರಾಣಿಗಳ ಜನ್ಮಾದಿ ವಿಕಾರಗಳು ನಿನಗೇನೂ ಅಂಟ್ಕೊಳ್ಳಲ್ಲ. ಎಲೆ ಪರಮಾತ್ಮ, ಈ ರೀತಿಯಾಗಿ ನಿನ್ನನ್ನು ತಿಳಿಯತಕ್ಕಂಥದ್ದು ಬಹಳ ಕಷ್ಟ, ಅಶಕ್ಯ, ಸಾಧ್ಯವೇ ಇಲ್ಲ. ನೀನು ಒಮ್ಮೊಮ್ಮೆ ಏನು ಮಾಡ್ತೀಯ? ಭೂಭಾರವನ್ನು ಹರಿಸಲಿಕ್ಕಾಗಿ, ದುಷ್ಟ ಸಂಹಾರಕ್ಕೆ, ಶಿಷ್ಟ ರಕ್ಷಣೆಗಾಗಿ, ಒಂದೊಂದು ಕಾರಣಕ್ಕಾಗಿ ಒಂದೊಂದು ಅವತಾರಗಳನ್ನು ಧರಿಸ್ತೀಯ. ಅದರಿಂದ ಆವಾಗ ಭಕ್ತರೇನು ಮಾಡ್ತಾರೆ? ಆ ರೂಪಗಳ ಅಲ್ಲಿ ನಡೆಸಿರತಕ್ಕಂತಹ ನಿನ್ನ ಲೀಲೆಯ ಶ್ರವಣಾದಿಗಳಿಂದ ಸಾಧುಗಳಿಗೆ ಏನಾಗುತ್ತೆ? ಆ ಭಗವನ್ ಕೀರ್ತನೆಯನ್ನ ಸದಾ ಆಲಿಸಿ ಅವನನ್ನೇ ಧ್ಯಾನ ಮಾಡೋದ್ರಿಂದ ಭೀತಶೋಕರಾಗಿ ಸಾಧುಗಳು ನಿನ್ನ ಕೀರ್ತಿಯನ್ನೇ ಗಾನ ಮಾಡ್ತಿರ್ತಾರೆ. ಅವ್ರಿಗೆ ಬೇರೆ ಏನು ಬೇಡ. ಭಗವತ್ ಕಥಾಶ್ರವಣ, ಭಗವನ್ ನಾಮ ಸಂಕೀರ್ತನ, ಅದರಲ್ಲೇ ಅವರು ಮುಕ್ತಿಯನ್ನ ಕಂಡುಕೊಳ್ತಾರೆ. ಬಲಿಗೆ ಮಹಾ ಅಹಂಕಾರವಿರುತ್ತೆ. ನಾನು ಇಡೀ ಪ್ರಪಂಚಕ್ಕೆ ನಾನು ಚಕ್ರವರ್ತಿ, ನೀನು ನನ್ನ ಹತ್ರ ಬಂದ್ಬಿಟ್ಟು 3 ಹೆಜ್ಜೆ ಕೇಳ್ತೀಯ ಮೂರ್ಖ, ಏನು ಬೇಕಾದರೂ ಕೇಳು ಕೊಡ್ತೀನಿ ಅಂತಾನೆ. ಅವನ ಅಹಂಕಾರವನ್ನು ಅಡಗಿಸುವ ಹಾಗೆ ದಾನ ಜಲ ಕೈ ಮೇಲೆ ಬಿದ್ದ ತಕ್ಷಣ ಬೆಳೆಯಕ್ಕೆ ಪ್ರಾರಂಭ ಮಾಡಿದ ತ್ರಿವಿಕ್ರಮನಾದ. ಇಡೀ ತನ್ನ ಒಂದು ಪಾದದಿಂದ ಇಡೀ ಭೂಮಂಡಲವನ್ನೆಲ್ಲ ಆಳ್ದ, ಇನ್ನೊಂದು ಪಾದದಿಂದ ಊರ್ಧ್ವಲೋಕಗಳನ್ನೆಲ್ಲ ಆಳ್ದು ಬಿಟ್ಟ. ಇನ್ನೊಂದು ಪಾದ ಎಲ್ಲಿಡ್ಲಯ್ಯ? ನೀನು ತೋರಿಸು, ನೀನು ರಾಜ ಅಲ್ವಾ, ಏನು ಬೇಕಾದ್ರೂ ಕೊಡ್ತೀಯ ಅಲ್ವಾ ಅಂದ. ತಕ್ಷಣ ಆ ಬಲಿಗೆ ಅರಿವಾಯ್ತು, ಅವನು ಹುಟ್ಟಿರ್ತಕ್ಕಂಥದ್ದು ಅಂತಹ ಭಕ್ತ ಶಿರೋಮಣಿಯಾದ ಪ್ರಹ್ಲಾದನ ಮೊಮ್ಮಗ ಅವನು. ತಕ್ಷಣ ತನ್ನ ಶಿರಸ್ಸನ್ನ ಬಗ್ಗಿಸಿ ಇದ್ರ ಮೇಲೆ ಇಡುತ್ತಂದೆ ಅಂತ ಆತ್ಮಸಮರ್ಪಣೆಯನ್ನೇ ನೆರವೇರಿಸ್ತಾ ಆ ಬಲಿ ಚಕ್ರವರ್ತಿ. ಅಂತಹ ವಾಮನ ಮೂರ್ತಿಗೆ ನಿನಗೆ ನಮಸ್ಕಾರ. ಆಗ ಧರಿಸಿದಂಥ ತ್ರಿವಿಕ್ರಮಾಕಾರಕ್ಕೆ ನನ್ನ ನಮಸ್ಕಾರ. ಮತ್ತೆ ಪಾರೇಡು ಅಂತಾರೆ. ಪಾರೇಡು ಅಂದರೆ ಹಾರುವ ಅಂತಾರಲ್ಲ ಬ್ರಾಹ್ಮಣರಿಗೆ, ಆ ರೀತಿ ಪಾರೇಡು ಅಂದರೆ ಬ್ರಾಹ್ಮಣನಾಗಿ ಹುಟ್ಟಿದಂಥ ಭಾರ್ಗವ ಕುಲದಲ್ಲಿ ಜನಿಸಿದಂಥ ಭಾರ್ಗವರಾಮನಾದೆ ನೀನು. ಬ್ರಾಹ್ಮಣನಾಗಿ ತೇಜಸ್ಸಂಪನ್ನನೂ ಆಗಿದ್ದೆ, ತಪಸ್ಸಂಪನ್ನನೂ ಆಗಿದ್ದೆ. ಅದೇ ರೀತಿ ಕ್ಷಾತ್ರವೀರ್ಯವೂ ಕೂಡ ನಿನ್ನಲ್ಲಿ ಅತುಲಿತವಾಗಿತ್ತು. ನೀನೇನು ಮಾಡಿದೆ? 21 ಬಾರಿ ಮೇದಿನಿ ಎಲ್ಲ ಸುತ್ತಿ ದುಷ್ಟರಾದಂತಹ ಕ್ಷತ್ರಿಯರನ್ನೆಲ್ಲರನ್ನು ನೀನು ಸಂಹಾರ ಮಾಡಿದೆ. ಅಂತಹ ಭಾರ್ಗವರಾಮ ನಿನಗೆ ನಮಸ್ಕಾರ.
ಲೋಕವಿದ್ರಾವಣನಾದಂಥ ಆ ರಾವಣನನ್ನು ಸಂಹಾರ ಮಾಡಿ ಚಂದ್ರಬಿಂಬಾಸಿಯಾದಂತಹ ಆ ಸೀತಾಮಾತೆಯನ್ನು ಕರೆದು ತಂದೆ ನೀನು. ಅಂತಹ ನಿನಗೆ ನಮಸ್ಕಾರ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ವ್ಯೂಹರೂಪದಲ್ಲಿರತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರ. ದೈತ್ಯದಾನವರನ್ನು ಮೋಹಗೊಳಿಸುವುದಕ್ಕಾಗಿ ಶುದ್ಧ ಬುದ್ಧನಾಗಿ ಅವತಾರ ಮಾಡಿದಂಥ ಬುದ್ಧನೇ ನಿನಗೆ ನಮಸ್ಕಾರ. ಮುಂದೆ ಯವನಪ್ರಾಯರಾದಂಥ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡ್ತಕ್ಕಂಥದ್ದೇ ಕಲ್ಕಿ ಮೂರ್ತಿಯ ಉದ್ದೇಶ. ಕಲ್ಕಿ ಅವತಾರದ ಪೂರ್ಣ ಪ್ರಯೋಜನ ಅಂದರೆ ದುಷ್ಟ ಕ್ಷತ್ರಿಯರ ನಿರ್ಮೂಲನ. ಅಂತಹ ಕಲ್ಕಿ ಮೂರ್ತಿ ನಿನಗೆ ನಮಸ್ಕಾರ. ಎಲೈ ಪರಮಾತ್ಮನೇ, ಪರಾತ್ಪರನೇ, ನಾವೆಲ್ಲ ಏನು ಈ ಜೀವಲೋಕದಲ್ಲೆಲ್ಲ ಏನಾಗಿದೆ? ನಿನ್ನದೇ ಮಾಯೆ, ಆ ವಿಷ್ಣು ಮಾಯೆಗೆ ಸಿಲುಕಿಬಿಟ್ಟಿದ್ದೀವಿ ನಾವು ಯಾವಾಗಲೂ ನಾನು, ನನ್ನದು, ಅಹಂ ಮಮ, ಇದೇ ಬಂಧನಕ್ಕೆ ಉಂಟು ಮಾಡ್ತಕ್ಕಂತಹ ಎರಡು ತತ್ವಗಳೇನಪ್ಪ ಅಂದರೆ ನಾನು, ಇದು ನನ್ನದು, ಇವರು ನನ್ನವರು, ಇವನು ನನ್ನ ಮಗ, ಇದು ನನ್ನ ಆಸ್ತಿ ಅನ್ನತಕ್ಕಂಥ ಆ ಅಹಂಕಾರ ಮಮಕಾರಗಳಿಗೆ ಒಳಗಾಗಿ ಕರ್ಮ ಮಾರ್ಗದಲ್ಲೇ ಸುತ್ತಾನೇ ಇದೆಯಪ್ಪ ಈ ಪ್ರಪಂಚ ಜೀವಕೋಟಿ. ಸ್ವಾಮಿಯೇ, ಲೋಕದ ಮಾತು ಹಾಗಿರಲಿ, ನಾನು ಕೂಡ ಈ ಶರೀರ, ಮಡದಿ, ಮಕ್ಕಳು, ನನ್ನ ಒಂದು ಪದವಿ, ಆಸ್ತಿ ಎಲ್ಲವೂ ಕೂಡ ಆತ್ಮಭಾವನೆಯನ್ನು ಇಟ್ಕೊಂಡು ಬಿಟ್ಟಿದ್ದೀನಿ. ಇವೆಲ್ಲನೂ ಕೂಡ ಶಂಕರಾಚಾರ್ಯರು ಹೇಳಿದ ಹಾಗೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಅನ್ನತಕ್ಕಂಥದ್ದು ಅಕ್ರೂರನಿಗೆ ತಿಳಿದಿದೆ. ಆದರೂ ಮಾಯೆಯಲ್ಲಿ ಸಿಲುಕಿದ್ದೀನಪ್ಪ ನಾನು. ನನ್ನ ಹಿತವನ್ನ ಅಂದರೆ ಹಿತ ಅನ್ನತಕ್ಕಂಥದ್ದೇನು? ನನ್ನ ಶ್ರೇಯಸ್ಸನ್ನ ಅರಿಯದೆ ಪ್ರೇಯಸ್ಸಿನೆಡೆಗೆ ಎಳೆದಾಡುತ್ತಪ್ಪ ಈ ಮಾಯೆ. ನಾನು ಕೂಡ ಮೂಢ ಆಗ್ಬಿಟ್ಟಿದ್ದೀನಿ. ಆದ್ರಿಂದ ಮೂಢ ಜನರು ಏನು ಮಾಡ್ತಾರೆ, ಅಲ್ಲೆಲ್ಲೋ ಒಂದು ಕಡೆ ನೀರಿದೆ, ಆ ನೀರಿನಲ್ಲಿ ಎಲ್ಲ ಆವರಿಸ್ಬಿಟ್ಟಿದೆ, ಪಾಚಿ ಹುಲ್ಲು ಮುಂತಾದೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಒಳಗೆ ನೀರಿರ್ತಕ್ಕಂಥದ್ದು ತಿಳಿದಿಲ್ಲ ಅವ್ರಿಗೆ. ಎಲ್ಲೋ ಹೋಗ್ತಾ ಇದ್ದಾರೆ ಮರಳುಗಾಡಲ್ಲಿ ನೀರಿಗೋಸ್ಕರ ಅಲಿತಾ ಇದ್ದಾರೆ. ಆ ಪಾಚಿ ಹುಲ್ಲು ಇದೆಲ್ಲ ಜರುಗಿಸಿದ್ರೆ ಕೆಳಗೆ ಶುದ್ಧವಾಗಿರ್ತಕ್ಕಂಥ ನೀರಿರ್ಬೋದು ಅನ್ನೋದು ಆ ತಲೆಗೆ ಅರ್ಥವಾಗಲ್ಲ. ಮಲಿನ ತೆರತೀಯಗರಾದ ಅಂದ ತ್ಯಾಗಬ್ರಹ್ಮರು ಹೇಳಿದಾಗೆ ಮನಸ್ಸಿಗೆ ಒಂದು ಈ ಮಾಯೆಯ ಒಂದು ತೆರೆ ಅಡ್ಡ ಬಂದ್ಬಿಟ್ಟಿರುತ್ತೆ. ಅಲ್ಲಿ ಜಲವನ್ನು ಹುಡ್ಕೋದು ಬಿಟ್ಬಿಟ್ಟು ಎಲ್ಲೋ ದೂರದಲ್ಲಿ ಮೃಗಜಲ ಅಂತಾರೆ, ಅಲ್ಲಿ ನೀರಿರಲ್ಲ. ಈ ಬಿಸಿಲಿಗೆ ಕಾದ ಭೂಮಿಯಲ್ಲಿ ಬಿಸಿಲಿನ ಒಂದು ಆಟ ಅದಷ್ಟೆ. ತೆಲುಗಿನಲ್ಲಿ ಎಂಡಮಾವುಲು ಅಂತಾರೆ, ಮರೀಚಿಕೆ ಅದು. ಅಲ್ಲಿ ನೀರಿರದೇ ಇಲ್ಲ, ನೀರಿದ್ದ ಹಾಗೆ ಭಾಸವಾಗುತ್ತೆ, ಮಿಣಮಿಣ ಅಂತ ನೀರಿದೆಯೇನೋ ಅನ್ನೋ ಥರ ವಾಯುವಿನ ಪದರಗಳು ಈ ಬಿಸಿಲಿಗೆ ಕಾದು ನೀರಿನ ಥರ ಚಲಿಸ್ತಾ ಇರ್ತಕ್ಕಂಥ ನೀರಿನ ಥರ ಭ್ರಾಂತಿ ಉಂಟು ಮಾಡುತ್ತೆ. ಅದೇ ರೀತಿ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಟು ನಾನು ಕೂಡ ಬಳಲ್ತಾ ಇದ್ದೀನಿ ತಂದೆ. ಕಲಲನ್ಬೋಲೆಡಿ ಪುತ್ರ ಮಿತ್ರ ವನಿತಾಗಾರಾದಿ ಸಂಯೋಗಮುಲ್ జలవాంఛారతి నిండమావులకు నాసల్జేయు చందంబునం దళతున్ సత్యములంచు మూఢుండ వృతా తత్వజ్ఞుండన్ నాకు నీ విలసత్పాదయుగంబు సూపి కరుణన్ వీక్షింపు లక్ష్మీపతి. కలలంబోలెడి పుత్ర మిత్ర వనితాగారాది ಸಂಯೋಗములు ಅಂದರೆ ಈ ಜನ್ಮಕ್ಕೆ ಪುತ್ರ, ಮಿತ್ರ, ಭಾರ್ಯೆ, ಸಂಸಾರ, ಗೃಹ ಎಲ್ಲವೂ ಕೂಡ ಯಾವುದೋ ಒಂದು ಪೂರ್ವಕರ್ಮ ಸಂಯೋಗದಿಂದ ಉಂಟಾಗಿರುತ್ತೆ. ಆದರೆ ಅದೆಲ್ಲ ಯಾವ ರೀತಿಯಾದ್ದು ಅಂದರೆ ಕನಸಿನಲ್ಲಿ ಕಂಡಂಥದ್ದು. ಅಂದರೆ ಯಾವುದೂ ಶಾಶ್ವತವಲ್ಲ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತ ಆಚಾರ್ಯರು ಹೇಳಿದ ಹಾಗೆ ಇದೆಲ್ಲವೂ ಕೂಡ ಬರೀ ಕನಸಿನಲ್ಲಿ ಕಂಡಂತೆ ಒಂದು ಕ್ಷಣ ಇರುತ್ತೆ, ಮತ್ತೆ ಕಾಲ ಉರುಳಿದಾಗೆ ಎಲ್ಲವೂ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾವುದೂ ಶಾಶ್ವತವಾಗಿ ಇರಲ್ಲ. ಜಲವಾಂಚಾರತಿನ್ ಎಂಡಮಾವುಲಕು ನಾಸಲ್ಸೆಯು ಚಂದಂಬುನಂ. ಆದರೆ ಏನು ಮಾಡ್ತೀವಿ ನಾವು, ಈ ಸ್ವಪ್ನ ಸಮಾನವಾದಂಥ ಈ ಸಂಸಾರ ಕಟ್ಕೊಂಡ್ರೂ ಕೂಡ ಇದೇ ಸತ್ಯ ಅಂತ ನಾವು ಭಾವಿಸ್ತಾ ಇರ್ತೀವಿ. ಅದರಲ್ಲೇ ಏನೋ ಶಾಂತಿ ಸುಖನ ಹುಡುಕ್ತಾ ಇರ್ತೀವಿ. ಅದರೊಳಗೆ ನಮಗೆ ಏನೋ ಒಂದು ನೆಮ್ಮದಿಯನ್ನು ಗಳಿಸಲಿಕ್ಕೆ ಒದ್ದಾಡ್ತಾ ಇರ್ತೀವಿ.
ಅದು ಹೇಗಪ್ಪ ಇರುತ್ತೆ ಅಂದರೆ ಜಲವಾಂಛಾರತೀನ್ ಅಂದರೆ ನೀರು ಕುಡಿಬೇಕು, ತುಂಬ ಬಾಯಾರಿಕೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಎಂಡಮಾವುಲಕು ನಾಸನ್ ಚೆಯ್ಯುಂ. ಎಂಡಮಾವು ಅಂತಂದರೆ ಮರೀಚಿಕೆ, ಮಿರೇಜ್ ಅಂತಾರಲ್ಲ, ಅಲ್ಲಿ ಮಾಯಾ ಮೃಗಜಲ ಅಲ್ಲಿ ಆ ಬಿಸಿಲಿನ ತಾಪಕ್ಕೆ ಕಾದಂತಹ ಈ ಗಾಳಿಯ ಪದರಗಳು ಚಲಿಸ್ತಾ ಇದ್ದ ಕಾಣುತ್ತೆ. ದೂರದಿಂದ ನೋಡಿದ್ರೆ ನೀರಿದೆ ಅನ್ಸುತ್ತೆ, ಹತ್ರ ಹೋಗಿ ನೋಡಿದ್ರೆ ನೀರಿರೋದಿಲ್ಲ. ತಲಂತು ಸತ್ಯ ಮುಲಂಚು. ಅದರಿಂದ ನಾವೇನು ಮಾಡ್ತೀವಿ, ಈ ಸಂಸಾರವೇ ಸತ್ಯ ಅಂತ ಅಂದ್ಕೊಂಡು ಅದರೊಳಗೆ ಏನೋ ಒಂದು ತೃಪ್ತಿ ನೆಮ್ಮದಿ ಕಂಡುಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತೀವಿ. ಮೂಢುಂಡು, ನಾವು ಮೂಢರು. ವೃಥಾತತ್ವಜ್ಞುಂಡನ್, ನಾನು ವೃಥಾತತ್ವಜ್ಞ ಅಂದರೆ ಎಲ್ಲ ಗೊತ್ತು ಭಗವಂತ ಇದ್ದಾನೆ ಅಂತ, ಆದರೆ ಅದನ್ನು ತತ್ವವನ್ನು ಅನುಸರಿಸೋದಿಲ್ಲ ನಾನು. ನಾಕು ನೀ ವಿಲಸತ್ ಪಾದಯುಗಂಬು ಸೂಪಿ ಕರುಣನ್ ವೀಕ್ಷಿಂಪು ಲಕ್ಷ್ಮೀಪತಿ. ಆದ್ದರಿಂದ ನನಗೆ ನಿನ್ನ ಪಾದಾರವಿಂದಗಳ ದರ್ಶನವನ್ನು ಕೊಟ್ಟು ನೀನು ನನ್ನನ್ನು ಕಾಪಾಡು. ಆ ನಿನ್ನ ಪಾದಗಳೇ ಎಲ್ಲದಕ್ಕೂ ಆಶ್ರಯ ಅನ್ನತಕ್ಕಂಥ ಬುದ್ಧಿಯನ್ನು ನನಗೆ ಕೊಟ್ಟು ನಿನ್ನ ಪಾದಗಳಲ್ಲಿ ಶರಣಾಗತಿಯನ್ನು ಹೊಂದಿದ ನನಗೆ ನೀನು ಆಶ್ರಯವನ್ನು ಕೊಟ್ಟು ಸತ್ಯವನ್ನು ತಿಳಿಯುವುದರೆಡೆಗೆ ನನ್ನನ್ನು ಕರೆದೊಯ್ಯಿ. ಕರುಣತೋ ಕಟಾಕ್ಷಿಂಚು, ಕರುಣೆಯಿಂದ ವೀಕ್ಷಿಸು ನೀನು ನನ್ನನ್ನು ಲಕ್ಷ್ಮೀಪತಿ ಅಂತ ಕೇಳ್ತಾ ಇದ್ದಾನೆ ಅಕ್ರೂರ. అని మరియును వినతింపన క్రూరునికి యమునాజలంబులలోనన తన మొదలి మేను సూపి చాలించి నటుని కైవడిం దిరోహితుండైన నక్రూరుండు నీరు వెడలి వెరంగుపడుచు వచ్చి ರಥಾರೋಹಣಂಬು ಸೇಸಿನಾನ್ ಹರಿ ಇಟ್ಲನಿಯೇ. ಮತ್ತೆ ಏನು ಮಾಡ್ದ, ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದ ಕ್ರೂರ ಭಗವಂತನ ವಿಶ್ವರೂಪವನ್ನು ನೆನೆಸ್ಕೊಂಡು ತನ್ನ ಶರಣಾಗತಿಯನ್ನು ವ್ಯಕ್ತಪಡಿಸ್ತಾ ಸ್ತೋತ್ರ ಮಾಡ್ತಾ ಇದ್ದಂಥ ಅಕ್ರೂರನಿಗೆ ಆ ಯಮುನಾ ಜಲದೊಳಗೆ ಮತ್ತೆ ಪೂರ್ವರೂಪವನ್ನು, ತನ್ನ ಪೂರ್ವರೂಪವನ್ನು ಅಂದರೆ ಕೃಷ್ಣ ಸ್ವರೂಪವನ್ನು ಮಾತ್ರ ತೋರಿಸ್ಬಿಟ್ಟು, ಈಗ ಹೇಗಾದರೆ ನಟ ಅಂತಂದರೆ ನಟ ಏನು ಮಾಡ್ತಾನೆ, ಯಾವುದೋ ಒಂದು ವೇಷ ಹಾಕ್ಕೊಂಡಿರ್ತಾನೆ. ವೇಷ ಹಾಕ್ಕೊಳ್ಳೋಷ್ಟೊತ್ತು ಮಾತ್ರ ಅದಕ್ಕನುಗುಣವಾದಂತಹ ಒಂದು ಹಾವಭಾವ ಮಾತು ಎಲ್ಲ ಇರುತ್ತೆ. ನಂತರ ಅದು ಒಳಗೆ ಬಂದರೆ ಮಾಮೂಲಿ ಅವನು ತನ್ನತನವನ್ನು ಮೆರೆಯೋ ರೀತಿಯಲ್ಲಿ ಮತ್ತೆ ತಾನು ತನ್ನ ವಿಶ್ವರೂಪವನ್ನು ಮರೆಮಾಚಿ ಭಗವಂತ ಅಂತರ್ಧಾನ ಆದ. ಆಗ ಕ್ರೂರ ನೀರಿನಿಂದ ಎದ್ದು ಆಶ್ಚರ್ಯಪಡುತ್ತಾ ಬಂದು ರಥದಲ್ಲಿ ಹತ್ತಿದ. ರಥಾರೋಹಣಂಬು ಸೇಸಿನ, ರಥವನ್ನು ಹತ್ತಿದಾಗ ಕೃಷ್ಣ ಮತ್ತೆ ಆ ಅಕ್ರೂರನಿಗೆ ಈ ರೀತಿಯಾಗಿ ನುಡಿದ. జలముల్జేరువనున్నవి తలపోయగ నీవు పోయి తడవయ్యే నదీ జలముల నభమున ధరణింగలుగుని ಚೊಚ್ಚಮುಲು ನೀಕುಂಗಾನಂಬಡೆನೆ. ಏನಪ್ಪ ಕ್ರೂರ, ನದಿ ಇಷ್ಟು ಹತ್ರ ಇದೆ, ಜಲಮುಲು ಚೇರುವನುನ್ನವಿ ಹತ್ರನೇ ಇದೆ. ತಲಪೋಯಗ ನೀವು ಪೋಯಿ ತಡವಯ್ಯೆ, ನಿನ್ನ ಸ್ನಾನಕ್ಕೆ ಅಂತ ಹೋಗಿ ಎಷ್ಟು ಹೊತ್ತಾಯ್ತು, ತುಂಬ ಹೊತ್ತಾಗೋಯ್ತಲ್ಲ, ಯಾಕೆ, ಏನು ಅಂಥದ್ದೇನು ಕಂಡೆ ಅಲ್ಲಿ? ನದೀ ಜಲಮುಲ ನಭಮುನ ಧರಣಿಂ ಗಲುಗನಿ ಚೋದ್ಯಮುಲು ನೀಕುಂಗಾನಬಡೆನೆ. ಆ ನದಿ ನೀರಿನಲ್ಲಿ ನಿನಗೇನಾದರೂ ವಿಶೇಷಗಳು ಕಾಣಿಸ್ತಾ? ಎಲ್ಲೂ ನೀನು ಕಾಣದೇ ಇರೋದು, ಆಕಾಶದಲ್ಲಿ ಭೂಮಿನಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಶೇಷವಾದ ಆಶ್ಚರ್ಯವಾದ ಸಂಗತಿ ಏನಾದರೂ ನಿನಗೆ ಕಾಣಿಸ್ತಾ? ಅದಕ್ಕೆ ನೋಡ್ತಾ ಅಲ್ಲೇ ನಿಂತು ಬಿಟ್ಯಾ ಅನ್ನೋ ರೀತಿಯಲ್ಲಿ ಕೃಷ್ಣ ಅಕ್ರೂರನನ್ನು ಪ್ರಶ್ನಿಸಿದ. అని ನನ್ನ ತಂಡಿಟ್ಲನಿ నీలోనలేని చోద్యములే లోకములందు చెప్పరీశ్వర నీటన్నేలన్నింగిని నున్నవే నీలో ಚೋದ್ಯಂಬುಲೆಲ್ಲ ನೆಗಡು ಮಹಾತ್ಮ. ಕೃಷ್ಣ ಕೇಳಿದ ಪ್ರಶ್ನೆಗೆ ಅಕ್ರೂರ ಹೇಳ್ದ, ಸ್ವಾಮಿ, ನಿನ್ನಲ್ಲಿ ಇಲ್ಲದೆ ಇರತಕ್ಕಂಥ ವಿಶೇಷವಾದ ಆಶ್ಚರ್ಯವಾದ ವಿಷಯಗಳು ಇನ್ನು ಯಾವುದಾದ್ರೂ ಲೋಕದಲ್ಲಿ ಇದೆ ಅಂತ ಯಾರಾದರೂ ಹಿಂದಿನಿಂದ ಹೇಳಿದಾರ? ಲೋಕಮುಲಂದು ಜಪ್ಪರು ಈಶ್ವರ, ಎಲ್ಲವೂ ನಿನ್ನಲ್ಲೇ ಅಡಗಿದೆ. ಚೋದ್ಯವಾಗಲಿ, ಆಶ್ಚರ್ಯವಾಗಲಿ, ಆನಂದವಾಗಲಿ ಸಕಲಕ್ಕೂ ನೀನೇ ಆಧಾರ, ನಿನ್ನಲ್ಲೇ ಇರ್ತಕ್ಕಂಥದ್ದು. ನೀಟನ್ನೇಳನ್ ನಿಂಗಿನಿ ನುನ್ನವೇ, ನೀರಿನಲ್ಲಾಗಲಿ ನೆಲದಲ್ಲಾಗಲಿ ಆಕಾಶದಲ್ಲಾಗಲಿ ನಿನ್ನಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲೂ ಆಶ್ಚರ್ಯಕರವಾದ ವಿಚಾರಗಳು ಇಲ್ಲ. ನೀಲೋ ಜೋದ್ಯಂಬುಲೆಲ್ಲ ನೆಗಡು ಮಹಾತ್ಮ, ಎಲ್ಲ ವಿಚಿತ್ರಗಳು ನಿನ್ನಲ್ಲೇ ಇರತಕ್ಕಂತಹದ್ದು ಭಗವಂತ ಅಂತ ಹೇಳಿದ.
అని పలికి సాయంకాలంబునకు నక్రూరుండు మథురా నగరంబు సేర రథంబు గడిపె. అంత అటమున్నచని నందాదులు పురోపవనంబున విడిసి ఉండన్ వారలంగూడి కొని కృష్ణుడక్రూరునింజూచి రథంబుగొనుచు నగరంబును కుంజనుము మేము వెనుక వెచ్చెదమనిన ಅತಂಡಿಟ್ಲನಿಯೇ. ಎಲ್ಲ ನಿನ್ನಲ್ಲೇ ಇದಪ್ಪ ಆಶ್ಚರ್ಯಕರವಾದ ವಿಷಯಗಳು ಅಂತ ಹೇಳ್ದ ಕ್ರೂರ. ಹೀಗೆ ಮಾತನಾಡಿದ ನಂತರ ಆ ಕ್ರೂರ ರಥವನ್ನು ನಡೆಸಿ ಸಾಯಂಕಾಲದಷ್ಟೊತ್ತಿಗೆ ಮಥುರಾ ನಗರಕ್ಕೆ ಸೇರಬೇಕು. ಆ ರೀತಿಯಾಗಿ ವೇಗವಾಗಿ ರಥವನ್ನು ನಡೆಸ್ಕೊಂಡು ಬಂದ. ಇವರು ಮಥುರಾ ನಗರ ಸೇರೋಷ್ಟೊತ್ತಿಗೆ ಇವರಿಗಿಂತ ಮುಂಚೆ ಅಟಮುನ್ನಜನಿ ನಂದಾದುಲು ಪುರ ಉಪವನಂಬುನ ವಿಡಿಸಿಯುಂಡ. ಅಷ್ಟೊತ್ತಿಗೆ ಇವರು ಮಥುರಾ ನಗರಕ್ಕೆ ಸೇರಷ್ಟರಲ್ಲಿ ಇವರಿಗಿಂತ ಮುಂಚೆ ನಂದ ಮುಂತಾದ ಗೋಪಾಲಕ ಪ್ರಮುಖರೆಲ್ಲರೂ ಕೂಡ ಬಂದಿದ್ರಲ್ಲ ಇವರ ಜೊತೆಲೆ, ಅವರೆಲ್ಲ ಆಗಲೇ ಮಥುರಾ ನಗರವನ್ನು ತಲುಪಿ ಆಯಿತು. ಆದರೆ ನಗರ ಪ್ರವೇಶ ಮಾಡಿರಲಿಲ್ಲ. ನಗರದ ಹೊರವಲಯದಲ್ಲಿರ್ತಕ್ಕಂತಹ ಒಂದು ಉದ್ಯಾನವನ, ಪುರ ಉಪವನ ಅಂದರೆ ಉದ್ಯಾನವನ. ಹಿಂದಿನ ಕಾಲದಲ್ಲೆಲ್ಲ ಆ ರೀತಿ ಪ್ರಯಾಣಿಕರು ವಿಶ್ರಮಿಸ್ಕೊಳ್ಳಿ ಅಂತಾರೆ ಊರಾಚೆ ಅಲ್ಲಲ್ಲಿ ತೋಪುಗಳು ಇಡ್ತಾ ಇದ್ರು. ಅಂದರೆ ತುಂಬ ಮರಗಳು, ದಟ್ಟವಾದ ನೆರಳಿರೋ ರೀತಿಯಲ್ಲಿ ತೋಪುಗಳು, ಅಲ್ಲಿ ನೀರಿನ ಆಶ್ರಯ ಎಲ್ಲ ಇರ್ತಾ ಇತ್ತು. ಆ ರೀತಿಯಾದ ಒಂದು ಉಪವನದಲ್ಲಿ ಇವರೆಲ್ಲ ಆಯಾಸ ಪರಿಹಾರ ಮಾಡ್ಕೊಳ್ತಾ ಇದ್ರು. ಕೃಷ್ಣ ಬಲರಾಮರಿಬ್ಬರು ಬಂದರು. ವಾರಲಂಗೂಡಿ ಕೊನಿ ಕೃಷ್ಣ ಬಂದು ಗೋಪಾಲಕರು ಇವರ ಜೊತೆಯಲ್ಲಿ ಸೇರಿ ಅಕ್ರೂರನ್ನ ಕಂಡೇನು ಹೇಳ್ದ, ರಥಂಬು ಗೊನುಚು ನಗರಂಬುನುಕುಂ ಜನುಮು, ನೀನು ಹೊರಡಪ್ಪ, ಇನ್ನು ನೀನು ಮಥುರಾ ನಗರದೊಳಕ್ಕೆ ಹೋಗು. ಮೇಮು ವೆನಕ ವಚ್ಚೆದಂ, ನಾವು ಬರ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನಾವೆಲ್ಲರೂ ಬರ್ತೀವಿ, ನೀನು ರಥ ತಗೊಂಡು ನೀನು ಮಥುರಾ ನಗರದೊಳಗೆ ಹೋಗು ಅಂತ ಕೃಷ್ಣ ಅಕ್ರೂರನಿಗೆ ಆಣತಿ ಇತ್ತ. నా ఇంటికి విచ్చేయుము నీ అంఘ్రి సరోజరేణు నికరము సోకన్, నా ఇల్లు పవిత్రంబగు శ్రీయుత ನೀ ಭಟುನಿ ಬೆತ್ತಂಜೆಯದಗದೆ. ಪಾ ಕೃಷ್ಣ ಪರಮಾತ್ಮ, ನೀನು ನನ್ನ ಮನೆಗೆ ಬಾಪ್ಪ, ನನ್ನ ಮನೆಗೆ ಬಂದು ನಿನ್ನ ಪವಿತ್ರವಾದ ಪಾದ ರೇಣುವಿನಿಂದ ನೀನು ಬಂದು ಅಲ್ಲಿ ಬಂದರೆ, ನಿನ್ನ ಪಾದರೇಣು ಸೋಕಿದರೆ ನನ್ನ ಮನೆ ಎಲ್ಲವೂ ಪವಿತ್ರವಾಗುತ್ತೆ. ಶ್ರೀಯುತ ನೀನು, ನಿನ್ನ ಭಟ ನಾನು, ನಿನ್ನ ಭಕ್ತನಾದ ನನ್ನನ್ನು ನೀನು ಆದರಿಸಬಾರ್ದ, ನನ್ನ ಮನೆಗೆ ಬಾಪ್ಪ ಅಂತ ಕೇಳ್ಕೊಂಡ. ಅನಿ ಮರಿಯುಂ ಪ್ರಾರ್ಥಿಂಚಿನ ಹರಿ ಇಟ್ಲನಿ, ಹೀಗೆ ನಾನಾ ವಿಧದಲ್ಲಿ ಬೇಡ್ಕೊಂಡ ಕ್ರೂರ. ಮೊದಲು ನನ್ನ ಮನೆಗೆ ಬಂದುಬಿಡು, ನನಗೆ ಪವಿತ್ರ ಮಾಡು, ನನ್ನ ಮನೆಯನ್ನು ಪುನೀತನನ್ನಾಗಿ ಮಾಡು, ನನ್ನನ್ನು ಅನುಗ್ರಹಿಸು ಅಂತ. ಆಗ ಹರಿ ಮುಂದೆ ಈ ರೀತಿಯಾಗಿ ಹೇಳಿದ. ಯದುಕುಲ ವಿದ್ವೇಷಣುಂಡೈ మదమున వర్తించు కంసు మర్దించి భవత్సదనంబు జూడవచ్చెదన్ బోధయాస్యందనము గొనుచున్ ಬುರಮುನ ಕನಘ. ಆಗ ಕೃಷ್ಣ ಏನು ಹೇಳ್ದ, ಹೇ ಕ್ರೂರ, ನೀನು ಹೊರಡು, ನಾನು ಯಾದವ ವಂಶಕ್ಕೆ ಶತ್ರುವಾಗಿರ್ತಕ್ಕಂತಹ ಆ ಕಂಸ, ದುಷ್ಟ ಕಂಸನನ್ನು ಸಂಹಾರ ಮಾಡಿದ ನಂತರ ನಿನ್ನ ಮನೆಗೆ ಬರ್ತೀನಿ ನಾನು. ಪವತ್ಸದನಂಬು ಜೂಡವಚ್ಚೆದನ್ ಅಂದರೆ ಆ ಕಂಸನನ್ನು ಕೊಂದ ನಂತರ ನಿನ್ನ ಮನೆಯನ್ನು ನೋಡಲಿಕ್ಕೆ ನಾನು ಬರ್ತೀನಿ. ಈಗ ನೀನು ಸೆಂದನಮು ಗೊನುಜು ಬುರಮುನಕು ಪೋ ಅಂತಂದರೆ, ಈಗ ನೀನು ರಥ ತೆಗೆದುಕೊಂಡು ನಿನ್ನ ನಗರಕ್ಕೆ ನೀನು ಹೊರಡು, ನಾವು ಆಮೇಲೆ ಬರ್ತೀವಿ ಅಂತ ಹೇಳ್ದ ಕೃಷ್ಣ. అని పలికి నన్న అక్రూరుండు పురంబున కుంజని రామకృష్ణులు వచ్చిరని కంసును కెరింగించి తన గృహంబును గుంజనియే. నంతన పరాహ్నంబున బలభద్ర ಗೋಪಾಲ ಸಹಿತುಂಡೈ ಕೃಷ್ಣುಂಡು. ನೀನು ಹೊರಡಪ್ಪ ಅಕ್ರೂರ, ನಾನು ಕಂಸನನ್ನು ಕೊಂದ ನಂತರ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ ಕೃಷ್ಣಮೂರ್ತಿ. ಅಕ್ರೂರ ಹೊರಟ. పురంబున కుంజని ರಾಮಕೃಷ್ಣುಲು వచ్చిರನಿ ಕಂಸನು ಕೆರಿಂಗಿಂಚಿ. ಬಲರಾಮ ಹಾಗೂ ಕೃಷ್ಣನ್ನ ಕರ್ಕೊಂಡು ಬಂದಿದ್ದೀನಿ ಅಂತಂದ್ಬಿಟ್ಟು ಕಂಸನಿಗೆ ಹೇಳ್ದ. ತನಗೃಹಂಬುನು ಕುಂಜನಿ, ತನ್ನ ಮನೆಗೆ ತಾನು ಹೊರಟು ಹೋದ. ಅಂತ ಅಪರಾಹ್ನಂಬುನ, ಆಗ ಮಧ್ಯಾಹ್ನವಾಯಿತು. ಆಗ
ಬಲಭದ್ರ ಗೋಪಾಲ ಸಹಿತುಂಡೈ ಕೃಷ್ಣುಂಡು. ಕೃಷ್ಣ ಬಲರಾಮ ನಂದಗೋಪ ಮುಂತಾದವ್ರನ್ನೆಲ್ಲ ಕರ್ಕೊಂಡು ನಗರವನ್ನು ಪ್ರವೇಶಿಸಿದ. ಕಂಸನ ರಾಜಧಾನಿಯಾದಂಥ ಮಥುರಾ ನಗರ ಹೇಗಿತ್ತು ಅಂತ ಮುಂದಿನ ಪದ್ಯದಲ್ಲಿ ವರ್ಣಿಸ್ತಾರೆ. ಪರಿಕಲ್ ಗೋಟಲು ಗುಮ್ಮಲುನ್ ಬಡಗಲುಂ ರಾಸಾದಮುಲ್ ವೀಥುಲುನ್ ಹಾರುಲುಂ ದೇರುಲು ವೀರುಲುನ್ ಗಜములున్ హర్మ్యంబులున్ వాద్యముల్ తరుణుల్ ధాన్యములున్ ధనంబులు మహోద్యానంబులున్ దీర్ఘికల్ ಗರಮಾಶ್ಚರ್ಯರ್ಚಿಂದನರ್ಚು ಮಥುರನ್ ಗಾಂಚನ್ ವಿಭುಂಡಂತಟನ್. ಆ ಮಥುರಾ ನಗರ ಎಷ್ಟು ಅತ್ಯದ್ಭುತವಾದ ಶೋಭೆಯಿಂದ ಕೂಡಿತ್ತಪ್ಪ ಅಂತಂದರೆ, ಪರಿಘ ಅಂತಂತಂದರೆ ಆ ನಗರದ ಸುತ್ತಲೂ ಕೂಡ ಕಂದಕ ನಿರ್ಮಾಣ ಮಾಡಿ ಅದರೊಳಗೆಲ್ಲನೂ ಮೊಸಳೆ ಮುಂತಾದ ಪ್ರಾಣಿಗಳನ್ನು ಇದನ್ನು ಜಲಚರಗಳನ್ನು ಬಿಟ್ಟಿರ್ತಾರೆ, ಯಾರು ಶತ್ರುರು ಪ್ರವೇಶ ಮಾಡಲಿಕ್ಕೆ ಆಗದೆ ಇರಂಗೆ. ಕೋಟೆ ಸುತ್ತು, ನಗರದ ಸುತ್ತಲೂ ಕೋಟೆ. ಕೊಮ್ಮುಲುಂ, ಆ ಕೋಟೆಗಳ ಮೇಲೆ ಬುರುಜುಗಳು. ಪಡಗಲು ಅಂದರೆ ಅಲ್ಲಲ್ಲಿ ಬಾವುಟಗಳು, ಪತಾಕೆಗಳು. ಪ್ರಾಸಾದಮುಲ್, ರಾಜಭವನಗಳು, ಎಷ್ಟೆಷ್ಟು ದೊಡ್ಡದಾದಂತಹ ಪ್ರಾಸಾದಗಳು ಅಂತಂದರೆ ದೊಡ್ಡ ದೊಡ್ಡ ಭವನಗಳು. ವೀಥುಲುನ್, ವಿಶಾಲವಾದ ರಾಜಬೀದಿಗಳು. ಹಾರುಲುನ್ ದೇರುಲು ವೀರುಲುನ್ ಅಂತಂದರೆ ರಥಗಳು, ಕುದುರೆಗಳು, ವೀರರು ಓಡಾಡ್ತಾ ಇದ್ದಾರೆ. ಗಜಮುಲನ್, ಆನೆಗಳು. ಹರ್ಮ್ಯಂಬುಲನ್, ದೊಡ್ಡದಾದಂತಹ ಮಹಡಿ ಕಟ್ಟಡಗಳು. ಹರ್ಮ್ಯ ಅಂತಂದರೆ ಹೆಚ್ಚು ಮಹಡಿಗಳನ್ನು ಉಳ್ಳಂತಹ ಭವನಗಳು. ವಾದ್ಯಮುಲ್, ಅಲ್ಲಲ್ಲಿ ವಾದ್ಯ ಮೇಳದವರು ವಾದ್ಯಗಳನ್ನು ನುಡಿಸ್ತಾ ಇರತಕ್ಕಂತಹ ಸ್ಥಳ. ತರುಣುಲ್, ಯುವತಿಯರೆಲ್ಲರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಮಥುರಾ ನಗರದಲ್ಲಿ. ಧಾನ್ಯಮುಲುನ್, ಧಾನ್ಯ ಧನ ಎಲ್ಲ ಸಂಪತ್ತಿಂದ ತುಂಬಿ ತುಳುಕ್ತಾ ಇದೆ ಆ ಮಥುರಾ ನಗರ. ಮಹೋದ್ಯಾನಂಬುಲುನ್ ದೀರ್ಘಿಕಲ್, ಅಲ್ಲಲ್ಲಿ ದೊಡ್ಡದಾದ ಉದ್ಯಾನವನ ಇದೆ. ಮತ್ತು ದೀರ್ಘಿಕೆ ಅಂದರೆ ಕಲ್ಯಾಣಿಗಳ ಥರ, ಅಂದರೆ ನೀರಿಗೆ ಏನಕ್ಕೂ ತೊಂದರೆ ಇಲ್ಲ, ನೀರಿರತಕ್ಕಂತಹ ಜಲಮೂಲಗಳು, ಜಲಸ್ಥಳಗಳು. ಅಂದರೆ ದೊಡ್ಡ ಕಲ್ಯಾಣಿ, ದೊಡ್ಡದಾದಂಥ ಬಾವಿಗಳು ಎಲ್ಲ ಇದೆ. ಆಶ್ಚರ್ಯರು ಚಿಂದನರ್ಚು, ಒಳ್ಳೆ ಎಲ್ಲ ಸೇರಿ ಇದರೆಲ್ಲದರಿಂದನೂ ಕೂಡ ಒಳ್ಳೆ ಶೋಭೆ, ಅತ್ಯದ್ಭುತವಾದ ಶೋಭೆಯಿಂದ ಒಪ್ತಾ ಇದೆ ಆ ಮಥುರಾ ನಗರಿ. ಅದನ್ನು ಕಂಡ ಶ್ರೀಕೃಷ್ಣ ಪರಮಾತ್ಮ కనియ పురంబు ప్రవేశించవచ్చు సమయంబున నంద తపఃఫలంబు సుగుణంబుల పుంజము గోపకామిని బృందము నోము పంట సిరి విందు దయాంబుధి యోగి బృందంబులో డెందములందు గోరెడు కడింది నిధానము సేరవచ్చెనో సుందరులార రండు జనిజూతము కన్నుల కోర్కిదీరంగన్. ಆ ಮಥುರಾ ಪಟ್ಟಣದ ವೈಭವವಾದಂತಹ ರಾಜಬೀತಿಗಳಲ್ಲಿ ಸಂಚಾರ ಮಾಡ್ತಾ ಕೃಷ್ಣ ಬಂದ. ಆಗ ಆ ಪೌರಸುಂದರಿಯರೆಲ್ಲ ಇವನು ಬಂದಿದ್ದು ತಿಳಿದು ಹೇಳ್ತಾ ಇದ್ದಾರೆ, ಯಾರು ಬಂದಿದ್ದಾರೆ ನೋಡು ಬನ್ನಿ. ನಂದ ತಪಃಫಲಂಬು, ನಂದ ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿಗೆ ಫಲವಾಗಿ ದೊರೆತಂತಹವನು ಇವನು. ಸುಗುಣಂಬುಲ ಪುಂಜಮು, ಎಲ್ಲ ಸದ್ಗುಣಗಳ ಒಂದು ಮೇಳೈಕೆ ಇವನು. ಗೋಪಕಾಮಿನಿ ಬೃಂದಮು ನೋಮು ಪಂಠ, ಆ ಗೋಪಕಾಮಿನಿಯರು ಗೊಲ್ಲತಿಯರ ನೋಮು ಅಂತಂದರೆ ಅವರು ಮಾಡಿದಂಥ ವ್ರತದ ಫಲ ಇವನು, ಆ ವ್ರತಕ್ಕೆ ಫಲವಾಗಿ ದೊರೆತಿರ್ತಕ್ಕಂಥವನು. ಸಿರಿಬಿಂದು ಅಂತಂದರೆ ಇಂದ್ರಾದೇವಿಗೆ ಇವನು ಐಶ್ವರ್ಯ. ದಯಾಂಬುಧಿ, ಇವನು ದಯಾ ಸಾಗರ, ಕರುಣಾ ಸಮುದ್ರ. ಯೋಗಿ ಬೃಂದಮುಲ್ ಡೆಂದಮುಲಂದು ಗೋರೆಡು ಕಡಿಂದಿ ನಿಧಾನಮು, ಯೋಗಿ ಸಮೂಹಗಳು ತಮ್ಮ ಹೃದಯದಲ್ಲಿ, ಡೆಂದಮು ಅಂದರೆ ಹೃದಯದಲ್ಲಿ ಸದಾ ಕೋರ್ತಾ ಇರತಕ್ಕಂತಹ ಕಡಿಂದಿ ನಿಧಾನಮು. ಕಡಿಂದಿ ನಿಧಾನ ಅಂದರೆ ಅಪರೂಪವಾದಂತಹ ಹಿರಿದಾದ ನಿಧಿ, ಪೆನ್ನಿಧಿ ಅಂತ ಕರೀತಾರೆ ತೆಲುಗಿನಲ್ಲಿ. ಅಂತಹ ಹಿರಿದಾದ ನಿಧಿ ಅವನು ಬರ್ತಾ ಇದ್ದಾನೆ, ಅಂತಹ ಅಚ್ಯುತ ಬರ್ತಾ ಇದ್ದಾನೆ. ಸೇರವಚ್ಚೆನ್, ಓ ಸುಂದರುಲಾರ ರಂಡು, ಬನ್ನಿ ಎಲ್ಲರೂ. ಚನಿಜೂತಮು ಕನ್ನುಲ ಕೋರ್ಕಿದೀರಂಗನ್, ಬನ್ನಿ. ಎಷ್ಟೋ ದಿವಸಗಳಿಂದ ನಾವು ಕೃಷ್ಣನ ಬಗ್ಗೆ ಕೇಳಿದ್ವಿ, ನೋಡಿರಲಿಲ್ಲ. ಇಂತಹ ಸದ್ಗುಣಗಳ ಗಣಿ ಈಗ ನಮ್ಮೂರಿಗೆ ಬಂದಿದ್ದಾನೆ.
ಬನ್ನಿ ಬನ್ನಿ ಎಲ್ಲರೂ ಹೋಗಿ ಅವನನ್ನು ಸಂದರ್ಶಿಸೋಣ ಅಂತ ಎಲ್ಲರೂ ಕೂಡ ಮಾತಾಡಿಕೊಂಡು ಆ ಪೌರಸುಂದರಿಯರೆಲ್ಲ ಕೃಷ್ಣನನ್ನು ಕಾಣಲಿಕ್ಕಾಗಿ ಬರ್ತಾ ಇದ್ದಾರೆ. అని మరియు గోవింద సందర్శన కుతూహలంబులన్ పౌరసుందరులు పరస్పర ఆహూయమానలై భుంజానలై భోజన భాజనంబులు దలంగద్రోచియు శయానలై లేచియున్ అభ్యజ్యమానలై జలంబులాడకయు గుర్జన శిక్ష్యమానలై ఓడకయు గృహకార్య ప్రవర్తమానలై పరిభ్రమింపకయు రమణ రమమాణలై రమింపకయు శిశుజన బిభ్రాణలై డించియు అలంకుర్వాణలై అన్యోన్య వస్త్రాభరణ మాల్యానులేపనంబులు వీడ్వడ ధరించున్ అరిగి అని మరియు గోవింద సందర్శన కుతూహలంబులన్ పౌరసుందరులు ಪರಸ್ಪರ ಆಹೂಯಮಾನಲೈ ಎಲ್ಲರೂ ಒಬ್ಬರಿಗೊಬ್ಬರು ಪರಸ್ಪರ ಕರಿತಾ ಇದ್ದಾರೆ. ಬಂದಿದಂತೆ ಕೃಷ್ಣ ಬಂದಿದ್ದಾನಂತೆ, ಅವನೆಷ್ಟು ಪ್ರತಾಪಶಾಲಿ, ಅವನೆಷ್ಟು ಸದ್ಗುಣಗಳ ಗಣಿ, ಅವನ್ನ ಕಾಣ್ಲಿಕ್ಕೆ ಹೋಗೋಣ, ನಮ್ಮ ಕಣ್ಣಿರೋದಕ್ಕೂ ಸಾರ್ಥಕ ಇಂತಹ ಕೃಷ್ಣ ಪರಮಾತ್ಮನನ್ನು ನಾವು ಕಾಣೋದು ಅಂತ ಎಲ್ಲ ಒಬ್ರಿಗೊಬ್ಬರು ಪರಸ್ಪರ ಆಹೂಯಮಾನಲೈ, ಬಾ ಬಾ ಬನ್ನಿ ಹೋಗೋಣ ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಹೊರಟಿದ್ದಾರೆ. ಅದರಲ್ಲಿ ಕೆಲವರು ಭುಂಜಾನಲೈ, ಕೆಲವರು ಊಟ ಮಾಡ್ತಾ ಇದ್ರು. ಒಬ್ಳು ಕರೆಯಕ್ಕೆ ಬಂದಾಗ ಅವಳು ಊಟ ಮಾಡ್ತಾ ಇದ್ಲು. ತಕ್ಷಣ ಅವಳು ಬಾ ಬನ್ನಿ ಹೋಗೋಣ ಕೃಷ್ಣ ಬಂದಿದ್ದಾನೆ ಅಂದಿದ ತಕ್ಷಣ ಭೋಜನ ಭಾಜನಂಬುಲು ದಲಂಗದ್ರೋಚಿಯು, ಆ ಊಟ ಮಾಡ್ತಿದ್ದವಳು ಅರ್ಧಕ್ಕೆ ಬಿಟ್ಟುಬಿಟ್ಟು ಆ ಪಾತ್ರೆ ಪಕ್ಕಕ್ಕೆ ನುಗ್ಬಿಟ್ಟು ಹೊರಟುಬಿಟ್ಲು. ಶಯಾನಲೈ ಲೇಚಿಯು, ಕೆಲವರು ಸ್ವಲ್ಪ ಮಲಗಿದ್ರು, ಯಾರೋ ಬಂದು ಕೃಷ್ಣ ಬಂದಿದ್ದಾನಂತೆ ನೋಡೋಣ ಅಂದ ತಕ್ಷಣ ಎದ್ದು ಹೊರಟೋದ್ರು. ಅಭ್ಯಜ್ಯಮಾನಲೈ ಜಲಂಬುಲಾಡಕೆಯು, ಅಭ್ಯಂಜನ ಮಾಡ್ಕೊಳ್ಳಿಕ್ಕೆ ಅಂತ ನೆತ್ತಿಗೆಲ್ಲ ಏನೋ ಲೇಪನ ಮಾಡ್ಕೊಂಡಿದ್ದಾರೆ ಅಥವಾ ಎಣ್ಣೆ ಹಚ್ಕೊಂಡಿದ್ದಾರೆ, ನೀರು ಹಾಕ್ಕೊಳ್ಳಿಲ್ಲ. ಜಲಂಬುಲಾಡಕೆಯು, ತಲೆ ತೊಳ್ಕೊಳ್ಳಿಲ್ಲ. ಇರಲಿ ಏನು ಅಲಂಕಾರ, ಅವನನ್ನು ಕಾಣದೇ ಸುಯೋಗ ಅಂದ್ಬಿಟ್ರು, ಎದ್ದು ಹಾಗೆ ಹೊರಟು ಬಿಟ್ರು. ಗುರುಜನ ಶಿಕ್ಷಮಾಣಲೈ ಓಡಕೆಯು, ಮನೆಯಲ್ಲಿ ಹಿರಿಯರು, ಅತ್ತೆ ಮಾವ ಅಥವಾ ತಂದೆ ತಾಯಿ ಎಲ್ಲರೂ ಎಲ್ಲೋ ಹೋಗ್ತೀರಮ್ಮ ಹೆಣ್ಮಕ್ಳು, ಎಲ್ಲೋ ಹೋಗ್ತೀರ, ಹೋಗ್ಬೇಡಿ ಈಗ ಹೊರಗಡೆ ಅಂತ ಹೇಳ್ತಾ ಇದ್ರೆ ಅವ್ರ ಮಾತು ಕೇಳಿಸ್ಕೊಳ್ಬೇಕು ಅನ್ನೋದೇ ಇಲ್ಲ, ಹೊರಟುಬಿಟ್ರು. ಗೃಹ ಕಾರ್ಯ ಪ್ರವರ್ತಮಾನೈ ಪರಿಭ್ರಮಿಂಪಕಯು, ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ರು, ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ರು, ಹೊರಟುಬಿಟ್ರು. ರಮಣ ರಮಮಾಣಲೈ ರಮಿಂಪಕಯು, ಕೆಲವರು ತಮ್ಮ ತಮ್ಮ ಗಂಡಂದರ ಜೊತೆ ಇದ್ದರು. ಇದ್ದಂಥವರು ಆಯಿತು ಅಲ್ಲೇ ಬಿಟ್ಬಿಟ್ರು ಗಂಡನ್ನ, ಇರಪ್ಪ ಯಾರು ಕೃಷ್ಣ ಬಂದಿದ್ದಾನೆ ನೋಡ್ಕೊಂಡು ಬರ್ತೀನಿ ಅಂತ ಹೊರಟುಬಿಟ್ರು. ಶಿಶುಜನ ಬಿಭ್ರಾಣಲೈ ಡಿಂಚಿಯು, ಕೆಲವು ಹೆಣ್ಣು ಮಕ್ಕಳು ತಮ್ಮ ಎಳೆ ಕೂಸುಗಳನ್ನು ಎತ್ಕೊಂಡಿದ್ದವರು ಮಗುನಲ್ಲೇ ಇಳಿಸ್ಬಿಟ್ರು, ತಾವು ಹೊರಟುಬಿಟ್ರು. ಅಂದರೆ ಏನು, ಯಾವ ಯಾವ ವಿಧದ ಬಂಧಗಳು ಲೌಕಿಕರಿಗೆ ಇರುತ್ತೋ ಅವೆಲ್ಲವನ್ನು ಬಿಟ್ಟು ಕೃಷ್ಣನ ಬಳಿಗೆ ಓಡಿದ್ರು ಎಲ್ಲರೂ ಕೂಡ. ಮಥುರಾಜ ನಗರದ ಆ ಗೃಹಿಣಿಯರು ಎಲ್ಲರೂ, ಯುವತಿಯರು ಎಲ್ಲರೂ ಕೂಡ ಕೃಷ್ಣ ಬಂದಿದ್ದಾನೆ ಕಾಣಬೇಕು ಅವರಿಗೆ, ಅಷ್ಟೇ ಅವರ ಒಂದು ಉದ್ದೇಶ. ಆ ರೀತಿಯಾಗಿ ಎಲ್ಲರೂ ಒಬ್ಬೊಬ್ಬರು ಓಡ್ತಾ ಇದ್ದಾರೆ. ಆ ಓಡ್ತಕ್ಕಂಥ ಸಂದರ್ಭದಲ್ಲಿ ಅಲಂಕುರ್ವಾಣಲೈ ಅನ್ಯೋನ್ಯ ವಸ್ತ್ರಾಭರಣ ಮಾಲ್ಯಾನುಲೇಪನಂಬುಲು ವೀಡ್ವಡ ಧರಿಂಚುನ್ ಅರಿಗಿರಿ. ಅಂದರೆ ಏನೋ ಒಬ್ಬರು ಕೆಲವರು ಅಲಂಕಾರನೂ ಮಾಡ್ಕೊಳ್ಬೇಕು ಅಂದ್ಕೊಳ್ಳಿಲ್ಲ, ಅರ್ಧ ಬರ್ಧ ತಲೆ ಬಾಚ್ಕೊಂಡಿದ್ದವ್ರು ಹಾಗೆ ಹೊರಟ್ಬಿಟ್ರು. ಏನೋ ಬಾಲೆಗಳು ಹಾರಾಗಿರ ಹಾಕ್ಕೊಂಡು ಹೋಗೋಣ ಅಂತಿದ್ದವ್ರೇನೋ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ರು. ಯಾವುದೇ ಅಲಂಕಾರವನ್ನು ಕೂಡ ಸರಿಯಾಗಿ ಧರಿಸದೆ ಕೃಷ್ಣನನ್ನು ಕಾಣಲಿಕ್ಕಾಗಿ ಓಡಿದರು. ಪೀಠಂಗಲ ಚೇಡಲೆಲ್ಲನು ಹಾಟಕ ಮಣಿಘಟಿತ ತುಂಗ ಹರ್ಮ್ಯಗ್ರಮುಲಂಗೂಟು ಬಲಗೊನು ಚುಂಜೂಚಿರಿ ಪಾಟಿಂಚಿ ವಿಶಾಲ ವಕ್ಷುಣ್ ಬದ್ಮದಳಾಕ್ಷುಣ್. ಎಲ್ಲ ಹೆಣ್ಣುಮಕ್ಕಳು ಹೊರಟರು, ಬೇರೆ ಜನರು ಎಲ್ಲರೂ ಕೃಷ್ಣನನ್ನು ಕಾಣಲಿಕ್ಕೆ ಒಟ್ಟಿಗೆ ಆ ಬೀದಿಗಳಿಗೆ ಬಂದರೆ ಇನ್ನೆಷ್ಟು ಜನ ಹಿಡಿಸ್ತಾರೆ. ಅದಕ್ಕೆ ಕೆಲವರೆಲ್ಲರೂ ಏನು ಮಾಡಿದ್ರು, ವೀಟಗಳ ಚೇಡಲೆಲ್ಲನು, ಆ ಬೀದಿಗಳಲ್ಲಿದ್ದಂಥ ಸ್ತ್ರೀಯರೆಲ್ಲರೂ, ಚೇಡೆ ಅಂದರೆ ಸ್ತ್ರೀಯರು ಎಲ್ಲರೂ ಕೂಡ ಹಾಟಕ ಮಣಿಘಟಿತ ತುಂಗ ಹರ್ಮ್ಯಾಗ್ರಮುಲಂಗ್ ಅಂದರೆ ಆ ಮನೆಗಳು ಹೇಗಪ್ಪ ಇತ್ತು ಅಂದರೆ ಹಾಟಕ ಮಣಿಘಟಿತ, ಹಾಟಕ ಅಂದರೆ ಬಂಗಾರ ರತ್ನ ಮುತ್ತು ಎಲ್ಲದರಿಂದ ಅಲಂಕೃತಗೊಂಡಂತಹ ಆ ಮನೆಗಳ ಮಹಡಿಗಳ ಮೇಲಕ್ಕೆ ತುಂಗ ಹರ್ಮ್ಯಾಗ್ರಮುಲಂ, ಎತ್ತೆತ್ತರವಾದಂಥ ಮಹಡಿಯ ಮನೆಗಳು ಅಥವಾ ಭವನಗಳ
ಉಪ್ಪರಿಗೆಗೆ ಹತ್ತಿದ್ರು. ಹತ್ತು ಬಿಟ್ಟು ಅಲ್ಲೆಲ್ಲರೂ ಗೂಟು ಬಲಗೊನು ಚುಂಜೋಚಿರಿ, ಎಲ್ಲರೂ ಒಟ್ಟಿಗೆ ಅಲ್ಲಿ ಗುಂಪು ಕೂಡಿಕೊಂಡು ನೋಡಿದ್ರು. ಏನು ಕಂಡ್ರು? ವಿಶಾಲ ವಕ್ಷುನ್ ಪದ್ಮದಳಾಕ್ಷುನ್, ವಿಶಾಲ ವಕ್ಷಸ್ಥಳವನ್ನು ಹೊಂದಿರತಕ್ಕಂತಹವನು ಮತ್ತು ಪದ್ಮದಳಾಕ್ಷನೂ ಆದಂಥ ಕಮಲಪತ್ರ ನೇತ್ರನಾದಂತಹ ಕೃಷ್ಣನನ್ನು ಅವರೆಲ್ಲರೂ ಕೂಡ ಆನಂದದಿಂದ ವೀಕ್ಷಿಸಿದರು. ಹೆಣ್ಮಕ್ಳು ಸೇರಿದ ಕಡೆ ಮಾತಿಗೆ ಏನು ಕೊರತೆ, ಎಲ್ಲರೂ ಮೇಲಿಂದ ನೋಡ್ತಾ ಇದ್ದಾರೆ ಕೃಷ್ಣನನ್ನು, ಒಬ್ಬರಿಗೊಬ್ಬರು ಮತ್ತೆ ಮಾತಾಡ್ಕೊಳ್ತಾರೆ. వీడటే రక్కసి విగత జీవగంజన్ను బాలుద్రావిన మేటి బాలకుండు, వీడటే నందుని వెలదికి జగమెల్ల ముఖమందు చూపిన ముద్దులాండు, వీడటే మందలో వెన్నలు దొంగిలి దర్పించి మెక్కిన దాపరిండు, వీడటే ఎలయించి వ్రేతల మానంబు సూరలాడిన లోకసుందరుండు, వీడు లేకున్న పురమటవీ స్థలంబు, వీని పొందని జన్మంబు విగత ఫలము, వీని బలుకని వచనంబు విహగరుతము, వీని జూడని జూడ్కులు వೃಥಲು ವೃಥಲು. ಒಬ್ಬ ಸುಂದರಿ ಹೇಳಿದ್ಲು, వీడటే రక్కసి విగత జీవగన్ జన్ను పాలుద్రాವಿನ ಮೇಟಿ ಬಾಲಕುಂಡು. ಇವನು ಯಾರು ಗೊತ್ತಾ? ಇವನೇ ಕೃಷ್ಣ ಇದಾನಲ್ಲ, ಇವನೇ ಅಂತ ಎಳೆ ಮಗುಲಿ ರಾಕ್ಷಸಿ ಬಂದ್ಲಂತೆ ಇವನಿಗೆ ಹಾಲು ಕೊಡಲಿಕ್ಕೆ. ವಿಗತ ಜೀವಗನ್, ಅವಳ ಪ್ರಾಣಗಳನ್ನು ಕೂಡ ಹೀರ್ಬಿಟ್ನಂತೆ ಇವನು. ಹಾಲು ಕುಡಿತಾ ಕುಡಿತಾ ಅವಳ ಪ್ರಾಣ ಹೋಗೋವರೆಗೂ ಹೀರಿದ್ನಂತೆ ಇವನು. ಅಂತಹ ಪರಾಕ್ರಮಿಯಾದಂಥ ಅಸಾಧ್ಯವಾದ ಅರ್ಭಕ ಇವನೇ. వీడటే నందుని వెలదికి జగమెల్ల ముఖమందు జూపిన ముద్దులాడు. ಈ ಮುದ್ದು ಮಗುವಾಗಿದ್ದಾಗ ಈ ಕೃಷ್ಣ ನಂದನ ಭಾರ್ಯೆಯಾದ ಯಶೋದೆಗೆ, ವೆಲದಿ ಅಂತಂದರೆ, ವೆಲತಿ ಅಂದರೆ ಸ್ತ್ರೀ, ನಂದನ ಭಾರ್ಯೆಯಾದ ಯಶೋದೆಗೆ ತನ್ನ ಬಾಯಿಯಲ್ಲಿ ಜಗತ್ತೆಲ್ಲ ತೋರಿಸಿದನಂತೆ. ಜಗಮೆಲ್ಲ ಮುಖಮಂದು ಜೂಪಿನ ಮುದ್ದುಲಾಡು. ಇವನು ಅಷ್ಟು ಚೆನ್ನಾಗಿ ಪ್ರಪಂಚವೆಲ್ಲ ತನ್ನ ಬಾಯಲ್ಲೇ ತೋರಿಸಿದಾನಂತೆ. వీడటే మందలో వెన్నలు దొంగిలి దర్పించి మెక్కిన దాపರೀಡು. ಇವನೇನಂತೆ ನವನೀತ ಚೋರ, ಸುಮ್ಮನೆ ಇರ್ತಿಲ್ಲಂತೆ, ಮಹಾಚೇಷ್ಟೆ ಅಂತೆ. ಆ ನಂದ ಗೋಕುಲದಲ್ಲಿ ಎಲ್ಲೆಲ್ಲೂ ಎಲ್ಲರ ಮನೆಯಲ್ಲೂ ಓಡೋದು, ಕದ್ದು ಮುಚ್ಚಿ ಬೆಣ್ಣೆ ಕದ್ಕೊಂಡು ತಿನ್ನೋದು, ಅಂತಹ ತುಂಟ ಅಂತೆ ಇವನು. వీడటే ಎಲయింಚಿ ವ್ರೇತಲ ಮಾನಂಬು ಸೂರಲಾಡಿನ ಲೋಕಸುಂದರುಂಡು. ಈ ಭುವನೈಕ ಸುಂದರ ಇದ್ದಾನಲ್ಲ ಇವನು, ಅವರ ಹೃದಯಗಳನ್ನು, ಗೋಪಸುಂದರಿಯರ ಹೃದಯಗಳನ್ನೆಲ್ಲ ಕರಗಿಸಿ ಆ ಗೋಪಸುಂದರಿಯರ ಮಾನವನ್ನು ಸೂರೆಗೈದಂತಹ ಭುವನೈಕ ಸುಂದರ ಇವನಂತೆ. వీడు లేకున్న పురం అటవీ స్థలంబು. ಇವನಿಲ್ಲದೆ ಇರತಕ್ಕಂತಹ ಪುರಗಳು ಪಟ್ಟಣ ಅನ್ಸ್ಕೊಳ್ಳುತ್ತೆಯೇ, ಎಷ್ಟೇ ವೈಭೋಗ ಇದ್ರೂ ಅದು ಕಾಡಿಗೆ ಸಮಾನ. వీని బొందని జన్మంబు విగత ఫలము. ಇವನನ್ನು ಪಡೆಯದೇ ಇದ್ದರೆ ಈ ಜನ್ಮ ಅಸಾರ್ಥಕ, ಈ ಜನ್ಮ ಪ್ರಯೋಜನವೇ ಇಲ್ಲ, ವ್ಯರ್ಥ. వీని ಬಲುಕನಿ ವಚನಂಬು ವಿಹಗರುತಮು. ಸುಮ್ಮನೆ 100 ಮಾತಾಡ್ತೀವಿ, ಇವನ ಹತ್ರ ಮಾತಾಡದೇ ಇದ್ದರೆ ಅದು ವಿಹಗ ಋತಮು ಅಂತಂದರೆ ಯಾವುದೋ ಪಕ್ಷಿ ಅರ್ಚ್ಕೊಂಡ್ರೆ ಯಾರದಕ್ಕೆ ಗಮನ ಕೊಡ್ತಾರೆ, ಆ ರೀತಿ ನಾವು ಆಡ್ತಕ್ಕಂಥ ಮಾತೆಲ್ಲ ವ್ಯರ್ಥ. ಆಡಿದರೆ ಇವನ ಹತ್ರ ಮಾತಾಡಬೇಕು. వీని జూడని జూಡ್ಕುಲು ವೃಥಲು ವೃಥಲು. ಭಗವಂತ ಕಣ್ಣು ಕೊಟ್ಟಿರೋದಕ್ಕೆ ಪ್ರಯೋಜನವಾಗಬೇಕು ಅಂದರೆ ಇವನ್ನ ಕಾಣಬೇಕು. ಕಣ್ತುಂಬ ಇವನ ರೂಪವನ್ನು ನಾವು ಆಸ್ವಾದಿಸಬೇಕು. ಕಣ್ಣು ತುಂಬ ಕಂಡು ಅವನನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸ್ಕೊಳ್ಬೇಕು, ಅವನ ಹತ್ರ ಮಾತಾಡಬೇಕು, ಅವನ ಕಥೆಗಳನ್ನು ಕೇಳಬೇಕು. ಈ ರೀತಿಯಾದಂತಹ ಭಾವನೆಗಳು ಆ ಮಥುರಾ ನಗರದ ಸುಂದರಿಯರಿಗೆಲ್ಲರಿಗೂ ಕೂಡ ಬಂದಿತು. ಇಲ್ಲಿ ನಾವು ಪೋತನಾಮಾತ್ಯರ ಒಂದು ಭಕ್ತರ ಹೃದಯ ಹೇಗಿರುತ್ತೆ ಅನ್ನತಕ್ಕಂಥದ್ದು ಅವರ ಈ ಪದ್ಯಕ್ಕೆ ಸಾಕ್ಷಿ. ಮೂಲ ಭಾಗವತದಲ್ಲಿ ಈ ರೀತಿಯಾದ ಪದ್ಯ ಇಲ್ಲ. ಅವರು ಇವರು ಆ ಗೋಪಸುಂದರಿಯರ ಮುಖಾಂತರ ತಮ್ಮ ಮನಸ್ಸಿನ ಭಾವ, ತಮಗೆ ತಮ್ಮ ಹೃದಯದಲ್ಲಿ ಭಗವಂತ ಅಡಗಿ ಅವನನ್ನು ತಾವು ಏನೇನು ಆರಾಧಿಸ್ತಾರೋ, ತಮಗೇನನ್ಸುತ್ತೆ, ಕೃಷ್ಣನ ಕಾಣದೇ ಇದ್ರೆ ನನಗೆ ಜೀವನವೇ ಇಲ್ಲ ಅನಿಸ್ತಾ ಇದೆ ಆ ಭಕ್ತರಿಗೆ, ಅದೆಲ್ಲ ಇಲ್ಲಿ ಗೋಪಸುಂದರಿಯರ ಮುಖಾಂತರ ಮಾತನಾಡಿಸ್ತಾ ಇದ್ದಾರೆ. చెలియా గోపి కలి కుమార తిలకుంజింతించి చున్బాడుచున్,
గలయన్ బల్కుచునంటుచున్ నగుచునాకర్షింపుచున్ హస్తగా మలక క్రీడకుందెచ్చి నిచ్చలను సమ్మానంబులం బొందంగా దొలి జన్మంబులనేమి నోచిరోగదే దుర్గ ಪ್ರದೇಶಂಬುಲನ್. ಇನ್ನೊಬ್ಬ ಸುಂದರಿ ಹೇಳ್ತಾ ಇದ್ದಾಳೆ, ಹೇ ಸ್ನೇಹಿತೆ ಅಂತ, ಚೆಲಿ ಅಂತಂದ್ರೆ ಜೊತೆಗಾತಿಗೆ ಹೇಳ್ತಾ ಇದ್ದಾಳೆ, ಈ ಕುಮಾರ ತಿಲಕುನ್ ಜಿಂತಿಂಚುನ್, ಈ ಗೋಪಿಕಾ ಸ್ತ್ರೀಯರಿದ್ದಾರಲ್ಲ, ಇವರು ಈ ಕುಮಾರ ತಿಲಕನಾದಂತಹ ಇವನಲ್ಲಿ ಜೊತೆಯಲ್ಲಿ ಕೈಯಲ್ಲಿರೋ ಹಸ್ತಾಮಲಕ ಅಂತಂದ್ರೆ ಕೈಯಲ್ಲಿ ಇರತಕ್ಕಂತಹ ಒಂದು ಆಮಲಕವನ್ನು ಇಟ್ಕೊಂಡ್ರೆ ಅದನ್ನೇ ಎಸ್ದು ಆಟ ಆಡ್ಕೋಬೋದು, ಅದು ಸುಲಭವಾಗಿ ನೋಡ್ಬೋದು. ಕೈಯಲ್ಲೇ ಇದೆಯಲ್ಲ ಅಂದರೆ ತಮಗೆ ತಮ್ಮ ಒಂದು ನಿಲುಕಿಗೆ ಸಿಕ್ಕುವ ಹಾಗೆ ಇವನನ್ನ ಪಡೆದು ಇವನನ್ನೇ ಕುರಿತು ಚಿಂತಿಸುತ್ತಾ ಪಾಡುಚುನ್, ಇವನ ಕೀರ್ತನೆಗಳನ್ನೇ ಕೀರ್ತನೆ ಮಾಡ್ತಾ ಧ್ಯಾನಿಸ್ತಾ ಕಲಯಂಬಲ್ಕುಚು, ಅವನ ಜೊತೆಯಲ್ಲಿ ಸೇರಿ ಸಂಭಾಷಣೆ ಮಾಡ್ತಾ ನಗುಚುನ್ ಅಂಟುಚುನ್ ನಗುಚುನ್, ಇವನನ್ನ ಸ್ಪರ್ಶಿಸ್ತಾ ಅವನ ಕೈ ಹಿಡ್ಕೊಂಡು ಎಳೆಯೋದು, ಅವನ ಜುಟ್ಟುಕಿ ಅವನು ತೀಟೆ ಮಾಡುವಾಗ ಚೇಷ್ಟೆ ಮಾಡಿ ಅವ್ರ ಜುಟ್ಟು ಕೀಳೋದು, ನೀರು ತೊಗೊಂಡು ಹೋಗ್ತಾ ಇದ್ರೆ ಮಡಕೆ ಕಲ್ಲು ಹೊಡೆಯೋದು ಎಲ್ಲ ನೋಡಿದ್ದೀವಲ್ಲ ಕೃಷ್ಣ ಚೇಷ್ಟೆಗಳು. ಆಗೆಲ್ಲ ಅವನ ಕೈ ಹಿಡ್ಕೊಳ್ಳೋದು, ಅವನ ಜೊತೆಯಲ್ಲಿ ಮಾತನಾಡೋದು, ಆಕರ್ಷಿಂಪುಚುನ್ ನಗುತ್ತಾ ಅವನ ಜೊತೆಯಲ್ಲಿ ಆಡ್ತಾ ಅವನನ್ನ ಲಾಲಿಸ್ತಾ ನಿತ್ಯವೂ ಆನಂದಿಸ್ತಾ ಇದ್ರಲ್ಲ ಇಷ್ಟೂ ಕಾಲನೂ. ಹಸ್ತಕಾಮಲಕ ಕ್ರೀಡಕುಂದೆಚ್ಚಿ ನಿಚ್ಚಲುನು, ನಿಜವಾಗ್ಲೂ ಅವ್ರ ಕೈಯಲ್ಲಿರೋ ಒಂದು ಆಮಲಕ ನೆಲ್ಲಿಕಾಯಿ ಕೈಯಲ್ಲಿ ಇಟ್ಕೊಂಡ್ರೆ ಕಾಣ್ಬೋದು, ಆ ಥರ ಎಷ್ಟು ಸುಲಭವಾಗಿ ಮಾಡ್ಕೊಂಡಿದ್ರಲ್ಲ, ಸುಲಭವಾಗಿ ಆ ಗೋಪಿಕಾ ಸ್ತ್ರೀಯರಿಗೆ ಇವನು ದೊರಕಿದ್ನಲ್ಲ. ಹೀಗೆ ಸಮ್ಮಾನಂಬುಲಂ ಬಂದಾಗ ಈ ರೀತಿಯಾಗಿ ಕೃಷ್ಣನ ಸಾನ್ನಿಧ್ಯ, ಸಂಪರ್ಕ, ಸಂಭಾಷಣೆ, ಸ್ಪರ್ಶ, ಅವನಿಂದ ಆದರ ದೊರಕಬೇಕಾದ್ರೆ ದೊಲಿ ಜನ್ಮಂಬುಲ ನೇಮಿನೋಚಿರೋಕದೆ ದುರ್ಗ ಪ್ರದೇಶಂಬುಲನ್, ಪೂರ್ವಜನ್ಮದಲ್ಲಿ ಇವರೆಲ್ಲರೂ ಸಂಸಾರದಲ್ಲಿ ಇರಲ್ಲ, ಎಲ್ಲ ಬಿಟ್ಟು ಬಿಟ್ಟು ಕಾಡಿಗೆ ಹೋಗಿ ಏಕಾಂತದಲ್ಲಿ, ಯಾಕೆ ದುರ್ಗ ಪ್ರದೇಶಂಬುಲನ್ ಅಂತಾರೆ, ಮತ್ತೆ ಸಂಸಾರದಲ್ಲೇ ಸೇರಿಕೊಂಡ್ರೆ ಸಾಧನೆ ಸಾಧ್ಯವಾಗೋದಿಲ್ಲ ಅಂತಂದ್ಬಿಟ್ಟು ಇವರೆಲ್ಲ ಎಲ್ಲೋ ಅಡವಿಗಳಲ್ಲಿ ಏನೇನು ಏಕಾಂತದಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟರು, ಯಾವ್ಯಾವ ವ್ರತ ಮಾಡಿದ್ರು, ಎಷ್ಟು ತಪಸ್ಸು ಮಾಡಿದ್ರೋ ಹಿಂದಿನ ಜನ್ಮದಲ್ಲಿ, ಆ ತಪಸ್ಸುಗಳ ಪುಣ್ಯದ ಫಲವಾಗಿ ಕೃಷ್ಣ ಸಾನ್ನಿಧ್ಯ ಸಾಮೀಪ್ಯವನ್ನು ಈ ಜನ್ಮದಲ್ಲಿ ಪಡೆದಿದ್ದಾರೆ ಗೋಪಿಕಾ ಸ್ತ್ರೀಯರು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. అని మరియు పౌరకాంతులు మునుకొని హరిరూపు నేత్రముల వెంటను లోగొని దాల్చిరి హృదయములును ಜನಿತ ಪ್ರಮದముನ ವಿರುಲು ಜಲ್ಲುಚುನದಿಪ. ಹೀಗೆಲ್ಲ ಒಬ್ಬರಿಗೊಬ್ಬರು ಆ ಕೃಷ್ಣನನ್ನ ಕುರಿತಾಗೆ ಮಾತಾಡ್ತಾ ಆಡ್ತಾ ಆ ಪೌರಕಾಂತುಲು, ಆ ಮಥುರಾಪುರದ ಸುಂದರಿಯರು ಮುನುకొని ಹರಿರೂಪು ನೇತ್ರముల వెంటను ಲೋಗೊನಿ ದಾಲ್ಚಿರಿ ಹೃದಯములను, ಆನಂದವಾಗಿ ಆ ಕೃಷ್ಣನನ್ನ ತಮ್ಮ ನೇತ್ರಗಳಿಂದ ನೋಡ್ತಾ ನೋಡ್ತಾ ತಮ್ಮ ನೇತ್ರದ್ವಾರಗಳಿಂದ ಅವನ ರೂಪವನ್ನ ಅವನನ್ನ ನೇತ್ರದ್ವಾರದ ಮುಖಾಂತರ ತಮ್ಮ ಹೃದಯ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡ್ರು. ಜನಿತ ಪ್ರಮದಮುನ ವಿರುಳು ಸಲ್ಲುಚುನದಿಪ. ಆ ರೀತಿ ಭಗವಂತ ಹೃದಯದಲ್ಲಿ ನಿಂತರೆ ಏನಾಗುತ್ತೆ? ಆನಂದವೋ ಆನಂದ. ಆಗ ಅವರಿಗೆ ಉಂಟಾದ ಆನಂದದಿಂದ ಅವರು ವಿರುಳು ಅಂದರೆ ಪುಷ್ಪಗಳನ್ನ ಈ ಕೃಷ್ಣನ ಮೇಲಕ್ಕೆ ಚೆಲ್ಲಾಡಿದ್ರು, ಮೇಲಿಂದ ಸುರಿದ್ರು. ಮರೀನು ನಾನಾ ವಿಧ ಗಂಧములు బ్రసూన ఫలాదులును హారిత శుభలాజములున్ గానికలిచ్చుచు విప్రులు మానుగ పూజించిరా ಕುಮಾರೋತ್ತಮುಲನ್. ಆ ಮಥುರಾ ನಗರದ ಸ್ತ್ರೀಯರೆಲ್ಲ ಆ ಉಪ್ಪರಿಗೆಗಳ ಮೇಲಿಂದ ಕೃಷ್ಣನೆಡೆಗೆ ಕುಸುಮಗಳನ್ನ, ತಮ್ಮ ಹೃದಯ ಕುಸುಮಗಳನ್ನೇ ಸಮರ್ಪಿಸಿದರೆ ಆ ಊರಿನ ಸದ್ಬ್ರಾಹ್ಮಣರೆಲ್ಲರೂ ಕೂಡ, ವಿಪ್ರೋತ್ತಮರೆಲ್ಲರೂ ಸೇರಿ ಆ ಕೃಷ್ಣ ಬಲರಾಮರಿಗೆ ನಾನಾ ವಿಧ ಗಂಧಗಳು, ಚಂದನ ದ್ರವ್ಯಾದಿಗಳು, ಪ್ರಸೂನ ಫಲಾದುಲುನು, ಹೂವು ಹಣ್ಣುಗಳು, ಈಗೆಲ್ಲ ಕೊಡ್ತಾರಲ್ಲ ಬೊಕೆ ಅಂತ, ಆ ಕಾಲದಿಂದ ಇತ್ತು. ಹೂವುಗಳು,
ಹಣ್ಣುಗಳು ತಟ್ಟೆ, ಯಾರಾದ್ರೂ ಎದುರುಗೊಳ್ಬೇಕು ಅಂದರೆ ಎಲ್ಲ ಹಣ್ಣುಗಳು ಜೋಡಿಸಿರ್ತಕ್ಕಂಥ ತಟ್ಟೆ, ಇವೆಲ್ಲ ಶುಭ ಲಕ್ಷಣಗಳು ಸ್ವಾಗತ ಮಾಡಲಿಕ್ಕೆ. ಹಾರಿತ ಶುಭ ಲಾಜಮುಲುನ್ ಅಂದರೆ ಅರಿಶಿನ ಹಚ್ಚಿರ್ತಕ್ಕಂಥ ಅಕ್ಷತೆ, ಶುಭಕರವಾದಂಥ ಅಕ್ಷತೆ. ಮತ್ತು ಲಾಜ, ಈ ಲಾಜಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾರನ್ನಾದರೂ ಸ್ವಾಗತಿಸಬೇಕು ಅಂದರೆ ಲಾಜ ಅಂದರೆ ಅರಳು ಅಂತ ಹೇಳ್ತೀವಿ, ಭತ್ತದ ಅರಳಿರ್ತಕ್ಕಂತಹದ್ದು. ಅದನ್ನು ಉಪಯೋಗಿಸ್ತಕ್ಕಂಥದ್ದು ಯಾವ ಕಾಲದಿಂದ, ದ್ವಾಪರ ಯುಗದಿಂದ ಇದೆ. ಈಗ ಕೂಡ ವಿವಾಹ ಸಂದರ್ಭದಲ್ಲಿ ನೋಡ್ಬೋದು, ವರನ ಕಡೆಯವ್ರು ಬಂದರು ಅಂದರೆ ಅವ್ರನ್ನ ಎದುರುಗೊಳ್ಳೋಕ್ಕೆ ಲಾಜಾನ ಎರಚಾಡ್ತಾರೆ, ಅರಳು ಅಕ್ಕಿ ಬೆರೆಸಿ ಎರಚಾಡ್ತಾರೆ. ಆ ರೀತಿಯಾಗಿ ಆ ಶುಭ ಲಾಜಮುಲನ್ ಗಾಣಿಕ ಲಿಚ್ಚುಚು ಅಕ್ಷತೆಗಳು ಮತ್ತು ಗಂಧ, ಹೂವು, ಹಣ್ಣು ಇದೆಲ್ಲ ತೆಗೆದುಕೊಂಡು ಹೋಗಿ ಅವರಿಬ್ಬರಿಗೂ ಕೊಟ್ಟು, ವಿಪ್ರುಲು ಮಾನುಗ ಭೂಜಿಂಚಿರ ಕುಮಾರೋತ್ತಮುಲನ್, ಈ ರೀತಿಯಾದಂತಹ ಒಂದು ಶುಭಕರವಾದ ಸೂಚನೆಗಳಿಂದ, ಶುಭಕರವಾದಂತಹ ಲಕ್ಷಣಗಳಿಂದ ಒಡಗೂಡಿ ಎಲ್ಲ ಹಾಲು, ಹಣ್ಣು, ಅಕ್ಷತೆ ಇಂಥದ್ದೆಲ್ಲ ಎದುರುಗೊಂಡು ಅವರಿಬ್ಬರು ಬಲರಾಮಕೃಷ್ಣರನ್ನು ಎದುರುಗೊಂಡು ಆ ಮಥುರಾ ನಗರದ ವಿಪ್ರರೆಲ್ಲರೂ ಕೂಡ ಪೂಜಿಸಿದರು. ಆ ಸಮಯಂಬುನ ನಗರದ್ವಾರಂಬು ನುಂಡಿ వచ్చు ರಾಗಕಾರುಂಡಗುನೊಕ್ಕ ರಜಕುಂಗನಿ ಹರಿ ಇಟ್ಲನಿಯೇ. ಆ ಸಂದರ್ಭದಲ್ಲಿ ಆ ನಗರದ್ವಾರದ ಮುಖಾಂತರ ಒಬ್ಬ ಬರ್ತಾ ಇದ್ದ, ರಾಗಕಾರುಂಡಗು ಅಂದರೆ ಹಿಂದೆಲ್ಲ ವಸ್ತ್ರಗಳನ್ನು ತೆಗೆದುಕೊಂಡೋಗಿ ಕಾವಿ ಹಚ್ಚೋದು ಅಥವಾ ಹಳದಿ ಬಣ್ಣ ಹಚ್ಚೋದು ಆ ಥರ ಆವಾಗಲೇ ಬಿಳಿಯ ಪಂಚೆಗಳಿಗೆ, ಬಿಳಿ ಸೀರೆಗೆ ಆಗಲಿ ಆ ಬಣ್ಣ ಹಚ್ಚಿ ತೆಗೆದುಕೊಂಡು ಬರ್ತಾಯಿದ್ರು ತುಂಬ ಪೂರ್ವದಲ್ಲಿ. ಆ ರೀತಿ ಒಬ್ಬ ಆ ಬಣ್ಣ ರಾಗಕಾರ ಅಂದರೆ ವಸ್ತ್ರಗಳಿಗೆ ಬಣ್ಣ ಹಚ್ಕೊಡ್ತಕ್ಕಂಥ ಒಬ್ಬ ರಜಕ ಅಂತಂದರೆ ಬಟ್ಟೆ ಒಗಿತಕ್ಕಂಥವನು. ಅವನು ಎದುರಿಗೆ ಬಂದ ಕೃಷ್ಣ ಬಲರಾಮರಿಗೆ. ಅವನನ್ನು ಕಂಡು ಹರಿ ಇಟ್ಲನಿಯೇ ಮುಂದಿನ ರೀತಿಯಲ್ಲಿ ಮಾತನಾಡಿದ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.